ನಮಸ್ತೆ ಕರ್ನಾಟಕ. ಇವತ್ತು ಕಾರ್ಸ್ಗೆ ಬೇಕಾಗಿರುವಂತಹ ಎಸೆನ್ಷಿಯಲ್ ಪಾರ್ಟ್ಸ್ಗಳು, ನಿಮ್ಗೆ ಆಕ್ಸೆಸರೀಸ್ಗಳು. ಥೀಮ್ ಟ್ಯಾಗ್ ಲೈನ್ ಏನಿದೆ, ಯುವರ್ ಮೋಟೋ ಆರ್ ಪ್ಯಾಷನ್ ಅಂತ. ಎಂಟ್ರಿ ಲೆವೆಲ್ ನೀವು ಸ್ಪೀಕರ್ಸ್ ಅಪ್ಗ್ರೇಡ್ ಮಾಡ್ತಾ ಇದ್ದೀರಾ ಬೇಸಿಕ್ ವೆಹಿಕಲ್ಸ್ ಅಂದ್ರೆ JBL ಸ್ಪೀಕರ್ಸ್ ಇದೆ ನಮ್ಮ ಹತ್ರ. ಫೋಕಲ್ ಕೂಡ ಸಿಗುತ್ತೆ. ಪ್ರೀಮಿಯಂ ಸೆಗ್ಮೆಂಟ್ ಸ್ಪೀಕರ್ಸ್ ಹೋಗ್ತೀರಾ ಅಂದ್ರೆ ಲೈಕ್ ಆಲ್ಪೈನ್ ಸ್ಪೀಕರ್ಸ್ ಇದೆ. ಆಕ್ಚುಲಿ ಯಾರು ಮಾಡಕ್ ಆಗ್ದಿರೋದು ಒಂದು ಮಾಡ್ಬಿಟ್ಟಿದ್ದೀರಾ. ಸೊ ಯೂಶಲಿ ನೋಡಿ, ಸ್ಪೆಷಾಲಿಟಿ ಅಂದ್ರೆ ಎಲ್ಲರೂ ಕಾರ್ ಆಕ್ಸೆಸರೀಸ್ ಮಾಡ್ತಾರೆ. ಟೀಮ್ ಬಂದು ನಿಮ್ಗೆ ಬಾಡಿ ಶಾಪ್ ವರ್ಕ್ ಇಂದ ಹಿಡಿದು ಕಂಪ್ಲೀಟ್ ಮೆಕ್ಯಾನಿಕಲ್ ಟೆಕ್ನಿಕಲ್ ಇಂದ ಹಿಡಿದು ಕಾರ್ ಆಡಿಯೋ ಫ್ಯಾಬ್ರಿಕೇಶನ್. ಸೊ ಇದು ಓವರ್ ಆಲ್ ಒಂದು ಪ್ಯಾಕೇಜ್ ಲೆಕ್ಕದಲ್ಲಿ ಆಗಿರೋದು. ಸೊ ಇದು ಫುಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್. ಗೋಪಂಕ್ ಅಂತ, ಇದು ಜರ್ಮನ್ ಕಂಪನಿ. H4 ಸೀರೀಸ್ ಅಂತ ಹೇಳ್ತಾರೆ. ಹೈ ಬಿಮ್ ಲೋ ಬಿಮ್ ಎರಡು ಒಂದರಲ್ಲೇ ಬರುತ್ತೆ. ಗೋ ಮೆಕ್ಯಾನಿಕ್ ಮತ್ತೆ ಪ್ರಾಡಕ್ಟ್ ಆಗೋದ್ರೆ ಇದು ಒಂದು ಪ್ರಾಡಕ್ಟ್. ನೋಡಿ, ಯೂಶಲಿ ಡ್ಯಾಶ್ ಕ್ಯಾಮ್ ಅನ್ನೋದು ಒಂದು ಸೇಫ್ಟಿ ಫೀಚರ್. ಮಾರ್ಕೆಟ್ ಅಲ್ಲಿ ಪ್ಲೆಂಟಿ ಆಫ್ ಆಪ್ಷನ್ಸ್ ಇರುತ್ತೆ. ನೀವು ಸೆಲೆಕ್ಟ್ ಮಾಡೋದಕ್ಕೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಹೌದು. ಫ್ರಂಟ್, ರೇರ್ ಜೊತೆಗೆ ಕ್ಯಾಬಿನ್, ಮೂರು ಆಪ್ಷನ್ ಅಟ್ ಎ ಟೈಮ್ ರೆಕಾರ್ಡಿಂಗ್ ಆಗುತ್ತೆ. ಇದು ಒನ್ ಆಫ್ ದ ಬೆಸ್ಟ್ ಮಾಡೋದು 70mi ಅಂತ. ಇದು ಬಂದು ಎಲ್ಲೂ ಸ್ಟೋರ್ ಅಲ್ಲಿ ಸಿಗೋದಿಲ್ಲ ನಿಮಗೆ. ಇದನ್ನ ಅಡಿಷನಲ್ ಡಿಸ್ಪ್ಲೇ ಮಿರರ್ ಅಲ್ಲಿ ಮೌಂಟ್ ಮಾಡಿ ರಿವರ್ಸ್ ಕ್ಯಾಮ್ರಾ ಆಕ್ಟಿವೇಟ್ ಮಾಡಬಹುದು. ಇದು ನಿಮ್ಗೆ ಸ್ಟಾಕ್ ಸಿಸ್ಟಮ್ ಮತ್ತೆ ಎನಿ ಟಚ್ ಸ್ಕ್ರೀನ್ ಸಿಸ್ಟಮ್ ನಿಮ್ ವೆಹಿಕಲ್ ಅಲ್ಲಿ ಇದ್ರೆ ಇದನ್ನ ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಸೆನ್ಸರ್ಸ್ ಜೊತೆಗೆ ಪಾರ್ಕಿಂಗ್ ಇಂಡಿಕೇಶನ್ ಮೀಟರ್ ವೈಸ್ ತೋರಿಸುತ್ತೆ ವಿತ್ ವಾಯ್ಸ್ ಗೈಡೆನ್ಸ್. ಫಾಗ್ ಲ್ಯಾಂಪ್ಸ್ ಅಪ್ಗ್ರೇಡ್ ಮಾಡ್ಕೋಬಹುದು. LED ಅಲ್ಲಿ ನಿಮಗೆ ತುಂಬಾ ಬ್ರೈಟ್ನೆಸ್ ಜಾಸ್ತಿ ಬರುತ್ತೆ. ರೈಟ್ ರಿಪ್ಲೈಂಟ್ ಕೂಡ ಸಿಗುತ್ತೆ. ನಿಮ್ಗೆ ಒಂದು 5 to 10 seconds ಎವ್ರಿ ಸೆಕೆಂಡ್ಸ್ ನಿಮ್ಗೆ ಆಕ್ಟಿವೇಟ್ ಆಗಿ ಡಿಆಕ್ಟಿವೇಟ್ ಆಗ್ತಾ ಇರುತ್ತೆ. ಸೊ ಆ ರೇಡಿಯೇಷನ್ ಇಂದ ಅಲ್ಟ್ರಾಸೋನಿಕ್ ರೇಡಿಯೇಷನ್ ಬರುತ್ತೆ. ರೇಡಿಯೇಷನ್ ಇಂದ ನಿಮಗೆ ರೈಟ್ಸ್ ಬಂದ್ರೂ ಸ್ಟೇ ಆಗಲ್ಲ. ಪ್ಯೂರ್ ಲೆದರ್ ಕಾರ್ ಸ್ಪೆಸಿಫಿಕ್ ಸ್ಟೀರಿಂಗ್ ಗ್ರೂಪ್ ಕೂಡ ಸಿಗುತ್ತೆ. ಒಂದ್ಸರಿ ಮ್ಯಾಟ್ ತಗೊಂಡ್ರೆ ಮಿನಿಮಮ್ 5 years to 10 years ವರೆಗೂ ನಿಮ್ಗೆ ಯೂಸ್ ಮಾಡ್ಕೋಬಹುದು. ಅದರಲ್ಲಿ ನಿಮ್ಗೆ 70 ಮ್ಯಾಟ್ಸ್ ಅಂತ ಬರುತ್ತೆ. ಇದು ಕಾರ್ ಡೀಟೇಲಿಂಗ್ ಎಲ್ಲ ನಿಮ್ಗೆ ಹೇಳಿದ್ರೆ ಸ್ಮಾಲ್ ಸೆಗ್ಮೆಂಟ್ ಕಾರ್ಸ್ಗೆ ಒಂದು 3 to 5K ಬರುತ್ತೆ. ಡಿಪೆಂಡ್ಸ್ ಅಪಾನ್ ವೆಹಿಕಲ್ ಪೇಂಟ್ ಕಂಡೀಷನ್. ಬಾಡಿ ಪಾಲಿಶ್ ಸ್ಮಾಲ್ ಸೆಗ್ಮೆಂಟ್ ವೆಹಿಕಲ್ ಆದ್ರೆ 3 to 5,000 rupees ಆಗುತ್ತೆ. ನಿಮ್ಗೆ ಸೆರಾಮಿಕ್ ಕೋಟ್ ಕೂಡ 10,000 to 15,000 ವರೆಗೂ ಆಪ್ಷನ್ ಇದೆ. MRP ಮೇಲೆ ನಿಮ್ಗೆ ಒಂದು 10 to 12% ಡಿಸ್ಕೌಂಟ್ ಮಾಡ್ಕೊಡ್ತೀವಿ. 10 to 12% ಮಾಡ್ಕೊಡ್ತೀರಾ? ನಮಸ್ತೆ ಕರ್ನಾಟಕ. ಇವತ್ತು ನಾನು ಹೊಸದಾದ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನೆಲಲ್ಲಿ ಫೀಚರ್ ಆಗ್ತಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಕಾರ್ಸ್ಗೆ ಬೇಕಾಗಿರುವಂಥ ಎಸೆನ್ಷಿಯಲ್ ಪಾರ್ಟ್ಸ್ಗಳು, ನಿಮಗೆ ಆಕ್ಸೆಸರೀಸ್ಗಳು ಕೆಲವರು ಇರ್ತದೆ. ಆಕ್ಸೆಸರೀಸು ಇನ್ಸ್ಟಾಲೇಷನ್ ಮಾಡಿಸ್ಬೇಕು, ಆ ಥರ ಎಲ್ಲ ಎಲ್ಲಿ ಮಾಡಿಸೋದು ಏನು ಎತ್ತ ಅಂತ ಹೇಳ್ಬಿಟ್ಟು ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ನಿಮ್ಮ ಕಾರ್ಸ್ಗಳಿಗೆ ಒಳ್ಳೆ ಕಡೆ ಇನ್ಸ್ಟಾಲೇಷನ್ ಮಾಡಬೇಕು. ಇವಾಗ ಗೊತ್ತು ನಿಮಗೆ JC ರೋಡ್ ಕಡೆ ಎಲ್ಲ ಯಾವ ಥರ ಸ್ಕ್ಯಾಮ್ ಆಗ್ತಾ ಇದೆ. ನಮ್ಮ ವ್ಯೂವರ್ಸ್ಗೆ ಆ ಥರ ಆಗಬಾರ್ದು ಅಂತ ಒಂದು ಒಳ್ಳೆ ಶೋರೂಮ್ಗೆ ಅಂದರೆ ಆಕ್ಸೆಸರೀಸ್ ಶೋರೂಮ್ಗೆ ಕರ್ಕೊಂಡ್ಬಂದಿದ್ದೀನಿ ಅಂತ ಹೇಳ್ಬೋದು. ಈ ಒಂದು ಶೋರೂಮ್ನ ಹೆಸರು ಮೋಟೋಮ್ಯಾನ್ ಅಂತ. KA51 RTO. ಅದ್ರ ಪಕ್ಕದಲ್ಲಿ ಒಂದು ಕಾರ್ ಪಾರ್ಕ್ ಅಂತ ಒಂದು ಪಾರ್ಕ್ ಇದೆ. ಆ ಕಾರ್ ಪಾರ್ಕ್ ಅಂದ್ರೆ ಬರೀ ಕಾರ್ ಪಾರ್ಕಿಂಗ್ ಮಾಡೋದ ಅಂತ ಅನ್ಕೋಬೇಡಿ. ಕಾರ್ ಪಾರ್ಕ್ ಅಂತ ಒಂದಿದೆ. ಅದ್ರ ಪಕ್ಕದಲ್ಲೇನೆ ಈ ಒಂದು ಶೋರೂಮ್ ಲೊಕೇಟ್ ಆಗಿದೆ ಅಂತಾನೆ ಹೇಳ್ಬೋದು. ನಮ್ ಜೊತೆ ಅರುಣ್ ಸರ್ ಇದಾರೆ. ನಮಸ್ಕಾರ. ನಮಸ್ತೆ ಸರ್. ಸೊ ಯೂಶಲಿ ನೋಡಿ, ನಮ್ಮ ಮೋಟೋಮ್ಯಾನ್ ಅಲ್ಲಿ ನಮ್ಮ ಥೀಮ್ ಟ್ಯಾಗ್ ಲೈನ್ ಏನಿದೆ, ಯುವರ್ ಮೋಟೋ ಆರ್ ಪ್ಯಾಷನ್ ಅಂತ. ಸೊ ಯಾವುದೇ ಒಂದು ವೆಹಿಕಲ್ ಇರಲಿ, ನಾವು ಒಂದು ಪ್ಯಾಷನೇಟಿವ್ ಆಗಿ ವರ್ಕ್ ಅನ್ನ ಮಾಡ್ಕೊಡ್ತೀವಿ. ಲೈಕ್ ಲೆಟ್ಸ್ ಸೇ, ಈಗ ನಾರ್ಮಲ್ ಆಗಿ ಎನಿ ಆಕ್ಸೆಸರಿ ಶಾಪು ನಿಮಗೆ ವರ್ಕ್ ಮಾಡೋದು ಬಂದು ರೋಡ್ ಸೈಡಲ್ಲಾಗಲಿ ಔಟ್ಸೈಡಲ್ಲಾಗಲಿ ಇಟ್ಕೊಂಡು ಡಸ್ಟಲ್ಲಿ ವರ್ಕ್ ಮಾಡ್ತಾರೆ. ಆಮೇಲೆ ಇನ್ ಕೇಸ್ ಸಪೋಸು ಮಳೆ ಬಂತಂದರೆ ವೆಹಿಕಲ್ ಲೈಕ್ ವರ್ಕ್ ಮಾಡ್ತಾ ಇದ್ದಂಗೆ ಸ್ಟಾಪ್ ಆಗುತ್ತೆ. ಸೊ ಲ್ಯಾಗ್ ಹಾಕ್ಕೊಂಡು ಹೋಗುತ್ತೆ. ಆಮೇಲೆ ಸೊ ಯಾವ ಥರ ಲ್ಯಾಗ್ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಇವಾಗ ಹೆಡ್ಲೈಟ್ ಆಗಲಿ ಲೈಕ್ ಏನೋ ಒಂದು ಸ್ಪೀಕರ್ಸ್ದಾಗಲಿ ವರ್ಕ್ ಮಾಡಬೇಕಾದ್ರೆ ಇಮಿಡಿಯೇಟ್ ಸ್ಟಾಪ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಅಂತ ಪೋಸ್ಟ್ಪೋನ್ ಮಾಡಿಕೊಂಡು ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ನಮ್ಮಲ್ಲಿ ಎಕ್ಸ್ಪೆಷಲಿ ಏನಂದರೆ ಕಂಪ್ಲೀಟ್ ಅಟ್ ಎ ಟೈಮು 5 vehicles to 10 vehicles
ಸ್ಟಾಪ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಕಂಪ್ಲೀಟ್ ಶೆಲ್ಟರ್ ಇರುತ್ತೆ. ಸೊ ಸೇಫ್ ನಿಮ್ಗೆ ವರ್ಕ್ ನಡೀತದೆ, ಸೇಫ್ ಆಗಿ ನಡೆಯುತ್ತೆ. ಸೇಫ್ ಆಗಿ ವರ್ಕ್. ಸೊ ನಿಮ್ಮಲ್ಲಿ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಏನು ಇದೆ ಸರ್? ಸೊ ಯೂಶಲಿ ನೋಡಿ, ಸ್ಪೆಷಾಲಿಟಿ ಅಂದ್ರೆ ಎಲ್ಲರೂ ಕಾರ್ ಆಕ್ಸರೀಸ್ ಮಾಡ್ತಾರೆ. ಹೌದು. ಸೊ ಕಾರ್ ಆಕ್ಸರೀಸ್ ಅಂದ್ರೆ ಜಸ್ಟ್ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಆಗಲಿ, LED ಲೈಟ್ಸ್ ಪ್ಲಗ್ ಮಾಡೋದಾಗ್ಲಿ, ಆ ಥರ ಸಿಂಪಲ್ ವರ್ಕ್ಸ್ ಎಲ್ಲರೂ ಮಾಡ್ತಾರೆ. ಸೊ ನಮ್ದು ಏನಂತ ಹೇಳಿದ್ರೆ ಮೈನ್ ಥೀಮ್ ಬಂದು ನಿಮಗೆ ಬಾಡಿ ಶಾಪ್ ವರ್ಕ್ ಇಂದ ಹಿಡಿದು ಕಂಪ್ಲೀಟ್ ಮೆಕ್ಯಾನಿಕಲ್ ಟೆಕ್ನಿಕಲ್ ಇಂದ ಹಿಡಿದು ಮತ್ತೆ ಕಾರ್ ಆಡಿಯೋ ಫ್ಯಾಬ್ರಿಕೇಶನ್. ಸೊ ಕಸ್ಟಮರ್ ಯಾವ ಥರ ಸೆಲೆಕ್ಟ್ ಮಾಡ್ತಾರೋ, ಚೂಸ್ ಮಾಡ್ತಾರೋ ಅದ್ರ ಪ್ರಕಾರ ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತೀವಿ ನಾವು. ಯಾವ ಥರ ಬೇಕಾದರೂ ಕಸ್ಟಮೈಸ್ ಮಾಡಿಕೊಡ್ತೀರಾ. ಒಂದು ಹೊಸದಾದ ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದೀರಾ ಅಂತಾನೆ ಹೇಳ್ಬೋದು. ಆ್ಯಕ್ಚುಲಿ ಯಾರು ಮಾಡೋಕ್ಕಾಗದಿರೋದು ಒಂದು ಮಾಡಿಬಿಟ್ಟಿದ್ದೀರಾ. ಅಂದರೆ ಝೆನ್ ಕಾರ್ಗೆ ಏನೋ ಇನ್ಸ್ಟಾಲೇಷನ್ ಮಾಡಿದ್ದೀರಾ ಅಂತ, ಅದ್ರ ಬಗ್ಗೆ ಹೇಳಿ ಸರ್. ಹೌದು, ರೀಸೆಂಟ್ಲಿ ನಮ್ಮ ತುಂಬ ಹತ್ರದವರು ಕಸ್ಟಮರ್ ಪರಿಚಯ ಇದ್ದವ್ರೆ. ಸೊ ಅವರು ನಾನು ಈ ಥರ ಒಂದು 2005 ಮಾಡಲು LX ಮಾಡಲು ಝೆನ್ ತೊಗೊತಾ ಇದ್ದೀನಿ. ಅದಕ್ಕೆ ನನಗೆ ಒಂದು ಸ್ವಲ್ಪ ಯೂನಿಕ್ ಆಗಿ ನೀವು ಕಾರ್ ಮಾಡಿಫಿಕೇಶನ್ ಆಡಿಯೋ ಮಾಡ್ಕೊಡ್ಬೇಕಂತ ಹೇಳಿದ್ರು. ಸೊ ರೀಸೆಂಟ್ ಆಗಿ ಜಸ್ಟ್ ಒಂದು 2 days ಬಿಫೋರ್ ಅದನ್ನ ವರ್ಕ್ ಮಾಡಿದೀವಿ. ಅದನ್ನ ನಿಮ್ಗೆ ತೋರಿಸ್ತೀನಿ. ಔಟ್ಕಮ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ನಾನೇ ನೋಡಿದ್ದೀನಿ, ಔಟ್ಕಮ್ ತುಂಬಾ ಚೆನ್ನಾಗಿದೆ. ನಿಮಗೂ ಕೂಡ ಆ ಥರ ಮಾಡಿಸ್ಬೇಕು, ನಿಮ್ಮ ಹತ್ರ ಒಂದು ಕಾರ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಒಂದ್ಸಲಿ ವಿಸಿಟ್ ಮಾಡಿ. ಇವರು ಆಡಿಯೋ ಆಕ್ಸೆಸರೀಸ್ ಇದರಲ್ಲಿ ಸ್ವಲ್ಪ ಫೆಮಿಲಿಯರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಬಂಪರ್ಸ್ ಎಲ್ಲ ನೀವೇನೋ ಇದು ಮಾಡ್ತೀರಾ ಅಂತ ಗೊತ್ತಾಯ್ತು, ಅಂದ್ರೆ ಬಾಡಿಫಿಕೇಶನ್. ಯೂಶಲಿ ಬಂಪರ್ ಅಂತ ಹೇಳಿದಾಗ ನೋಡಿ, ಈಗ ಸಪೋಸ್ ಎನಿ ಕಾರ್ ಸ್ಪೆಸಿಫಿಕ್ ಆಗಿ ಫಾಗ್ ಲ್ಯಾಂಪ್ಸ್ ಆಗಲಿ ನಿಮಗೆ ಮಾಡಿಫಿಕೇಶನ್ ಅಲ್ಲಿ ಆಪ್ಷನ್ ಇರೋದಿಲ್ಲ. ಸೊ ಅಂಥದ್ರಲ್ಲಿ ನಾವು ಶೋರೂಮ್ ಇಂದ ಹೇಗೆ ಬೈ ಡಿಫಾಲ್ಟ್ ಫ್ಯಾಕ್ಟರಿಯಿಂದ ಬರುತ್ತೋ ಅದೇ ತರ ಮಾಡಿಫಿಕೇಶನ್ ಮಾಡ್ಕೊಡ್ತೀವಿ. ಅದೇ ತರ ಆಗದೆ ಇರೋದು ಕಾರ್ಸ್ ಕೂಡ ಮಾಡ್ಕೊಡ್ತೀರಾ? ಎನಿ ಲೈಕ್ ನಿಮಗೆ ಸಪೋಸ್ ಇವಾಗ ಅನ್ಕೊಳ್ಳಿ, ಪೋಲೋ, ಈ ಮರ್ಸಿಡೀಸು, BMW ಇಂಥದಕ್ಕೆಲ್ಲ ಕೆಲವೊಂದು ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್ಸ್ಗೆ ಫಾಗ್ ಲ್ಯಾಂಪ್ ಬೈ ಡಿಫಾಲ್ಟ್ ಆಗಿ ಬಂದಿರೋದಿಲ್ಲ. ಓಕೆ. ದೆನ್ ಬಂಪರ್ ಶೇಪ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಹೌದು, ಯೂನಿವರ್ಸಲ್ ಎನಿ ಫಾಗ್ ಲ್ಯಾಂಪ್ಸ್ ಅದನ್ನ ಫಿಟ್ ಮಾಡಕ್ ಆಗೋದಿಲ್ಲ. ಸೊ ಅಂತದಕ್ಕೆ ನಾವು ಮೋಲ್ಡ್ ಮಾಡಿ ಅದನ್ನ ಮಾಡ್ಕೊಡ್ತೀವಿ, ಅದನ್ನ ಕಸ್ಟಮೈಸ್ ಮಾಡ್ಕೊಡ್ತಾ ಇದ್ದೀರಾ. ಸೊ ನಿಮಗೆ ಆ ಝೆನ್ ಕಾರ್ದು ಫುಲ್ಲಿ ಇನ್ಸ್ಟಾಲೇಷನ್ ವಿಡಿಯೋ ಕೂಡ ನೆಕ್ಸ್ಟ್ ಬರುತ್ತೆ. ನಿಮ್ಗೆ ಇಷ್ಟ ಆದರೆ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಆಯಿತಾ? ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಲೈಕ್, ಶೇರ್, ಕಮೆಂಟ್ನ ಕೂಡ ಮಾಡಿ. ನಿಮ್ಮ ಶೋರೂಮಲ್ಲಿ ಬೇರೆ ಏನೇನು ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಸರ್? ಆಸ್ ಯೂಶಲ್ ನೋಡಿ, ಕಾರ್ ಆಕ್ಸರೀಸ್ ಅಂದ್ರೆ ಮಲ್ಟಿಪಲ್ ಚಾಯ್ಸಸ್ ಇದೆ. ಇದು ಒನ್ ಪಿಚ್ ಸ್ಟಾಪ್ ಅಂತಾನೆ ಹೇಳ್ಬೋದು. ನಿಮಗೆ ಕಂಪ್ಲೀಟ್ ಲೈಟಿಂಗ್ ಇಂದ ಹಿಡಿದು, ಹಾರ್ನ್ ಇಂದ ಹಿಡಿದು, ಮತ್ತೆ ಅಲಾಯ್ ವೀಲ್ಸ್, ಟೈರ್ಸ್, ವಿಂಡ್ಶೀಲ್ಡ್ಸ್, ಎನಿಥಿಂಗ್ ಕಾರ್ ಆಡಿಯೋ ರಿಲೇಟೆಡ್, ಮ್ಯೂಸಿಕ್ ಸಿಸ್ಟಮ್ಸ್, ಸ್ಪೀಕರ್ಸ್ ಎಲ್ಲಾನು ನಮ್ಮಲ್ಲಿ A to Z ಆಕ್ಸೆಸರೀಸ್ ಎಲ್ಲ ಸಿಗ್ತಾ ಇದೆ. ಸಿಗುತ್ತೆ. ಓಕೆ. ಎಲ್ಲವೂ ಹೇಗೆ ಬ್ರಾಂಡೆಡ್ ಆಗಿರುತ್ತಾ ಹೇಗೆ? ಬ್ರಾಂಡೆಡ್ ಇವಾಗ ಡಿಪೆಂಡ್ಸ್ ಅಪಾನ್ ಕಸ್ಟಮರ್ಸ್ ಮೇಲೆ, ಅವ್ರ ಬಜೆಟ್ ಹೇಗಿರುತ್ತೆ ಅದ್ರ ಮೇಲೆನೆ. ಓಕೆ. ಲೈಕ್ ಇವಾಗ ಕಮರ್ಷಿಯಲ್ ವೆಹಿಕಲ್ಸ್ ಇಟ್ಟಿರೋರು ಒಂದು ಬಜೆಟ್ ರೇಂಜ್ ಇರುತ್ತೆ. ಸೊ ನಾರ್ಮಲ್ ಓನ್ ಯೂಸ್ ವೆಹಿಕಲ್ಸ್ ಯಾರು ಯೂಸ್ ಮಾಡ್ಕೊಂಡಿರ್ತಾರೋ, ಲೈಕ್ ವೈಟ್ ಬೋರ್ಡ್ಸ್, ಅವ್ರಿಗೆ ಒಂದು ಬಜೆಟ್ ಇರುತ್ತೆ. ಸೊ ಆಮೇಲೆ ಪ್ಯಾಷನೇಟಿವ್ ಇರೋರಿಗೆ, ಕಸ್ಟಮೈಸ್ ಮಾಡೋರಿಗೆ ಅವ್ರಿಗೊಂದು ರೇಂಜಲ್ಲಿ ನಿಮಗೆ ಸಿಗುತ್ತೆ. ಒಂದು ರೇಂಜಲ್ಲಿ ಸಿಗುತ್ತೆ. ಓಕೆ. ನಮ್ಮ ಚಾನೆಲ್ ವ್ಯೂವರ್ಸ್ಗೆ ಅವ್ರು ಬಂದರೆ ಅವ್ರಿಗೇನಾದರೂ ಅಂದರೆ ಆಫರ್ಸು ಆ ಥರ ಏನಾದರೂ ಇದೆಯಾ ನಿಮ್ಮ ಕಡೆಯಿಂದ? ಖಂಡಿತ ಕೊಡೋಣ. ಇವಾಗ ನೋಡಿ, ಯೂಶಲಿ ನಮ್ಮ ಕ್ಲೈಂಟ್ಸ್ ಅಂತ ಈಗ ಗೂಗಲಲ್ಲಿ ಅದು ನೋಡ್ಕೊಂಡು ಬರಲಿ, ಇಲ್ಲ ವಾಕಿನ್ ಆಗಿ ಬರಲಿ, ಒಂದು ಸ್ಟ್ಯಾಂಡರ್ಡ್ ಡಿಸ್ಕೌಂಟ್ಸ್ ಅಂತ ಇದ್ದೇ ಇರುತ್ತೆ. ಆನ್ MRP ಮೇಲೆ ಒಂದು 10 to 15% ನಾವು ಕೊಡ್ತಾ ಇದ್ದೀವಿ. ನಿಮ್ಮ ಚಾನಲ್ ವತಿಯಿಂದ ಬಂದರೆ ಅಪ್ ಟು 20% ವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು. ಅಪ್ ಟು 20% ತನಕ ಇದು ಮಾಡ್ತೀರಾ, ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ. ಓಕೆ. ಫೀಚರ್ ಅಂದರೆ ಈ ಪ್ರಾಡಕ್ಟ್ಸ್ಗಳ ಬಗ್ಗೆ ಎಲ್ಲ ಒಂದೊಂದೇ ಹೇಳ್ತಾ ಹೋಗ್ಬೋದು ಸರ್, ಏನೇನು ಅವೈಲೇಬಲ್ ಇದೆ ಅಂತ? ಖಂಡಿತ. ಓಕೆ. ನಿಮ್ಮ ಹತ್ರ ಯಾವ್ದಾವ್ದು ಆಂಡ್ರಾಯ್ಡ್ ಸಿಸ್ಟಮ್ಗಳಿದ್ದಾವೆ, ಅದರ ಫೀಚರ್ಸ್ ಎಲ್ಲ ತಿಳಿಸ್ಕೊಡಿ ಸರ್. ಸೊ ಯೂಶ್ವಲಿ ನಿಮಗೆ ಈಗ ಟ್ರೆಂಡ್ ನಡೀತಾ ಇರೋ ಅಂತ ಹೇಳಿದ್ರೆ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ಸು ಮತ್ತು ಲೈಟಿಂಗ್ಸ್, LED ಲೈಟ್ಸ್. ಸೊ ಮುಂಚಿತವಾಗಿ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ಸಲ್ಲಿ ನಿಮಗೆ ಡಿಫ್ರೆನ್ಸಿಯೇಷನ್ ತೋರಿಸ್ತೇನೆ. ಸೊ ನೋಡಿ, ಇದು ಬಂದು ನಿಮಗೆ ಎಕನಾಮಿ ರೇಂಜ್. ಓಕೆನಾ? ಎಕನಾಮಿ ರೇಂಜ್ ಅಂದರೆ ಬಜೆಟ್ ವೈಸು ಲೈಕ್ ಒಂದು 10,000 to 12,000 rupees ಬಜೆಟಲ್ಲಿ ಯಾರು ಏನು ನೋಡ್ತಾ ಇರ್ತಾರೋ ಅಂಥದ್ರಲ್ಲಿ ಇದೊಂದು ಆಪ್ಷನ್ ಬರುತ್ತೆ ನಿಮಗೆ. ಸೊ ಇದ್ರದ್ದು ಫೀಚರ್ಸು ಏನಂತ ಹೇಳಿದ್ರೆ ನಿಮಗೆ 2 GB ರ್ಯಾಮು, 16 GB ಇಂಟರ್ನಲ್ ಸ್ಟೋರೇಜ್ ಇರುತ್ತೆ. ಓಕೆ. ಸೊ ರೆಗ್ಯುಲರ್ ಆಗಿ ಯೂಟ್ಯೂಬು, ಮ್ಯಾಪ್ಸು, ಪ್ಲೇಸ್ಟೋರು ಇದೆಲ್ಲ ಆಪ್ಷನ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಓಕೆ. ಸೊ ಇದೇ ರೀತಿ ನಿಮಗೆ ಮಿಡ್ ರೇಂಜ್. ಓಕೆ. ಸೊ ಆಪ್ಷನ್ಸ್ ಹೋಗ್ತೀರಾ ಅಂದರೆ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ನೋಡಿದ್ರೆ ನಿಮಗೆ ಇದರಲ್ಲಿ ನಿಮಗೆ ಆಫ್ಲೈನ್ ಮ್ಯಾಪ್ಸು ಬರೋದಿಲ್ಲ. ಓಕೆ. ಸೊ ಇದರಲ್ಲಿ ಜಸ್ಟ್ ನೀವು ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು ಆನ್ಲೈನ್ ಮ್ಯಾಪ್ಸ್ ಮಾತ್ರ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಅಂತ ಹೇಳಿದ್ರೆ ನಿಮಗೆ ಆಫ್ಲೈನು, ಆನ್ಲೈನು ಎರಡು
ಜೊತೆಲಿ ಸಿಗುತ್ತೆ. ಓಕೆ, ಒನ್ಸ್ ಕನೆಕ್ಟ್ ಆದ್ರೆ ನಾವು ಅದನ್ನ ಆನ್ಲೈನ್ ಇರ್ಬೇಕಂತ. ಸಪೋಸ್ ನೀವು ಎಲ್ಲಾದ್ರೂ ರಿಮೋಟ್ ಏರಿಯಾಸ್ ಎಲ್ಲಾದ್ರೂ ಹೋಗ್ತೀರಾ, ನಿಮ್ದು ನೆಟ್ವರ್ಕ್ ಇರೋದಿಲ್ಲ, ಸೊ ಅಂತ ಜಾಗದಲ್ಲಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಅದರಲ್ಲಿ ಅದೊಂದು ಫೀಚರ್ ಆಡ್ ಆಗ್ತಿದೆ. ಬೇರೆ ಏನ್ ಫೀಚರ್ ಇದೆ? ಬೇರೆ ನಿಮಗೆ ರೆಗ್ಯುಲರ್ 2GB 16GB ರ್ಯಾಮ್ ಏನಂತ ಹೇಳಿದೆ ಈಗ, ಅದು ಕಾಮನ್ ಇರುತ್ತೆ. ಸೊ ಕೀ ಫೀಚರ್ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ GPS ಬಂದು ನಿಮಗೆ ಆಫ್ಲೈನ್ ಮ್ಯಾಪ್ ಸಿಗುತ್ತೆ. ಓಕೆ, ಬೇರೆ ಇನ್ನೊಂದು ಪ್ರಾಡಕ್ಟ್ ಇದೆಯಲ್ಲ, ಸೊ ಇದರದ್ದು ನಿಮಗೆ ಪ್ರೈಸ್ ರೇಂಜ್ ಅಂತ ಹೇಳೋದಾದ್ರೆ ನಿಮಗೆ ಒಂದು 15 to 16K ವರೆಗೂ ಬರುತ್ತೆ. ಸೊ ಕಂಪ್ಯಾರಿಟಿವ್ಲಿ ಇದಕ್ಕೂ ನಿಮಗೆ ಅದಕ್ಕೂ ಒಂದು 4000 ರೂಪೀಸ್ ಡಿಫ್ರೆನ್ಸ್ ಬರುತ್ತೆ, ಬೇಸಿಕ್ ಮಿಡ್ ರೇಂಜ್. ಇನ್ನೊಂದಿದೆ ಅದೇ ರೀತಿ ನಿಮಗೆ ಇದು ಒಂದು ಒನ್ ಆಫ್ ದ ಬೆಸ್ಟ್ ಮಾಡೆಲ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ 2GB ರ್ಯಾಮ್ ಮತ್ತೆ 32GB ಇಂಟರ್ನಲ್ ಸ್ಟೋರೇಜ್ ಬಂದ್ಬಿಡುತ್ತೆ. ಓಕೆ, ಸೊ ಇದರಲ್ಲಿ ಇದೆರಡು ಸಿಸ್ಟಮ್ಸ್ ಏನಿದೆ ಅದು ಕಂಪೇರ್ ಮಾಡಿದ್ರೆ ನಿಮಗೆ ಇದರಲ್ಲಿ ಡಿಜಿಟಲ್ ಸೌಂಡ್ ಪ್ರೊಸೆಸರ್ ಬಂದ್ಬಿಡುತ್ತೆ. ಓಕೆ, ಅದು ಬಂದು ಜಾಪನೀಸ್, ಯಾವುದು ಕಾಪಿ ಏನು ಕಾಪಿ ಇಲ್ಲ. ಸೊ ಆಮೇಲೆ ನಿಮಗೆ DVR ಕೂಡ ಬರುತ್ತೆ, ಡಿಜಿಟಲ್ ವಿಡಿಯೋ ರೆಕಾರ್ಡರ್. ಓಕೆ, ಬಿಲ್ಟ್ ಇನ್ ಆಗಿ ಬರುತ್ತೆ. ಮತ್ತೆ ಇದನ್ನು ಬೇಕಾದ್ರೆ ನಿಮಗೆ ಕ್ಯಾಮರಾಸ್ ಕೂಡ ಆಡ್ ಮಾಡ್ಕೋಬಹುದು, ಫ್ರಂಟ್ ಅಂಡ್ ರೇರ್ ಕ್ಯಾಮರಾಸ್ ಎಕ್ಸ್ಟ್ರಾ ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗುತ್ತೆ. ಇದು ಸಪೋರ್ಟ್ ಮಾಡುತ್ತೆ. ಓಕೆ, ಅದು ಕೂಡ ಆಡ್ ಆಗುತ್ತೆ. ಓಕೆ, ಇವೆರಡು ಸಪೋರ್ಟ್ ಮಾಡಲ್ಲ ಸರ್? ಇದು ಸಪೋರ್ಟ್ ಮಾಡಲ್ಲ. ಏನು ಕಾಸ್ಟ್ ಬಂದ್ರೆ ಸರ್ ನಿಮಗೆ ಎಕ್ಸ್ಕ್ಲೂಡಿಂಗ್ ಕ್ಯಾಮ್ರಾ ಅರೌಂಡ್ 20-22 ವರೆಗೂ ಬರುತ್ತೆ, 20 to 22 ವರೆಗೂ ಬರುತ್ತೆ. ಓಕೆ, ಇನ್ಕ್ಲೂಡಿಂಗ್ ಕ್ಯಾಮ್ರಾ ಅಂದ್ರೆ 26 ವರೆಗೂ ಬರುತ್ತೆ. 26. ಓಕೆ, ನಿಮ್ಮ ಪ್ರಕಾರ ಇವು ಮೂರಲ್ಲಿ ಯಾವ್ದು ಬೆಸ್ಟ್ ಸರ್? ದಿ ಬೆಸ್ಟ್ ಅಂದ್ರೆ ಇವಾಗಿರೋ ಲೈಕ್ ಆಟೋಮೊಬೈಲ್ ಇದರಲ್ಲಿ ನಿಮಗೆ ಆಸ್ ಪರ್ RTO ನಾರ್ಮ್ಸ್ ಪ್ರಕಾರ ನಿಮಗೆ ಸೇಫ್ಟಿ ಫೀಚರ್ ಆಗಿ ಎಲ್ಲ ಹೈ ಎಂಡ್ ಕಾರ್ಸ್ ಅಲ್ಲಿ ರೆಕಾರ್ಡಿಂಗ್ ಕ್ಯಾಮ್ರಾಸ್ ಕೊಡ್ತಾ ಇದ್ದಾರೆ. ಸೊ ನೀವು ಬೇಸಿಕ್ ವೆಹಿಕಲ್ಸ್ ತಗೊಳ್ತಾ ಇದ್ದೀರಾ ಅಂದ್ರೆ ನಿಮಗೆ ವಿತ್ ರೆಕಾರ್ಡಿಂಗ್ ಕ್ಯಾಮ್ರಾಗೆ ಒನ್ ಆಫ್ ದ ಬೆಸ್ಟ್ ಮಾಡೆಲ್ ಇದೆ. ಒನ್ ಆಫ್ ದ ಬೆಸ್ಟ್ ಮಾಡೆಲ್ ಮೊಕೋ. ಓಕೆ ಓಕೆ, ಬೇರೆ ಏನೇನು ಆಕ್ಸೆಸರೀಸ್ ಇದೆ ಸರ್? ಬೇರೆ ನಿಮಗೆ ಅಂತ ಹೇಳಿದ್ರೆ ಇಲ್ಲಿ ಇರೋ ಹಾಗೆ ಮಲ್ಟಿಪಲ್ ಆಪ್ಷನ್ಸ್ ನಮ್ಮ ಹತ್ರ ಇದೆ. ಓಕೆ, ಲೈಕ್ ಎಂಟ್ರಿ ಲೆವೆಲ್ ನೀವು ಸ್ಪೀಕರ್ಸ್ ಅಪ್ಗ್ರೇಡ್ ಮಾಡ್ತಾ ಇದ್ದೀರಾ ಬೇಸಿಕ್ ವೆಹಿಕಲ್ಸ್ಗೆ ಅಂದ್ರೆ ನಿಮಗೆ JBL ಸ್ಪೀಕರ್ಸ್ ಇದೆ. ಓಕೆ, ಇದು ಬಂದು ನಿಮಗೆ ಎಕನಾಮಿಕ್ ರೇಂಜು, ಕಾಂಪೊನೆಂಟ್ ಸ್ಪೀಕರ್ಸ್ ಮತ್ತೆ ಕೋಆಕ್ಸಲ್ ಸ್ಪೀಕರ್ಸ್ ಎರಡು ಕಾಂಬಿನೇಷನ್ ಜೊತೆಗೆ ಬರುತ್ತೆ. ಓಕೆ, ಸೊ ಇದು ಬಂದು ಪ್ರೈಸ್ ರೇಂಜ್ ನಿಮಗೆ ಎರಡು ಸೇರಿಸಿದ್ರೆ ಅಪ್ರಾಕ್ಸಿಮೇಟ್ 10K ಬರುತ್ತೆ MRP. ಓಕೆ, ಸೊ ಆಸ್ ಯೂಶುವಲ್ ಹೇಳ್ದಂಗೆ ನಿಮಗೆ ಒಳ್ಳೆ ಡಿಸ್ಕೌಂಟ್ ಮಾಡ್ತೀವಿ. ಓಕೆ, ಬೇರೆ ಅದು ಬಿಟ್ಟರೆ ಸರ್? ಸೊ JBL ಬಿಟ್ರೆ ನಿಮಗೆ ನಮ್ಮ ಹತ್ರ ಫೋಕಲ್ ಕೂಡ ಸಿಗುತ್ತೆ. ಓಕೆ, ಫೋಕಲ್ ಸ್ಪೀಕರ್ ಕೂಡ ಸಿಗುತ್ತೆ. Okay. ಇದು ನಿಮಗೆ ಎಕನಾಮಿ ರೇಂಜು, ಇದು ಒಳ್ಳೆ ಕಂಪನಿ ಒಳ್ಳೆ ಒಳ್ಳೆ ಬ್ರ್ಯಾಂಡ್ ಸ್ಪೀಕರ್ಸ್ ಅಂತ ಹೇಳ್ಬೋದು ನಿಮಗೆ. ಓಕೆ, ಏನ್ ಪ್ರೈಸ್ ಸರ್ ಅದು? ಸೊ ಪ್ರೈಸ್ ರೇಂಜ್ ಇದು ನಿಮಗೆ ಒಂದು 15 ವರೆಗೂ ಬರುತ್ತೆ. ಸೆಟ್ ಆಫ್ 2 JBL ಎಷ್ಟು ಇದೆ ಸರ್? JBL 10,000. ಓಕೆ, ಬೇರೆ ಸರ್ ಅದರಲ್ಲಿ ಅದರಲ್ಲೇ ನಿಮಗೆ ಪ್ರೀಮಿಯಂ ಸೆಗ್ಮೆಂಟ್ ಸ್ಪೀಕರ್ಸ್ ಹೋಗ್ತೀರಾ ಅಂದ್ರೆ ಲೈಕ್ ಆಲ್ಪೈನ್ ಸ್ಪೀಕರ್ಸ್ ಇದೆ. ಪ್ರೀಮಿಯಮ್ ಸರ್ ಇದು? ಪ್ರೀಮಿಯಂ ಸೆಗ್ಮೆಂಟ್. ಓಕೆ, ಸೊ ಅದಾದ್ರೆ ನಿಮಗೆ 20,000 ಅಪ್ರಾಕ್ಸಿಮೇಟ್. ಓಕೆ, ಅಂದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಸೌಂಡ್ ಕ್ವಾಲಿಟಿ ನಿಮಗೆ ಕಂಪ್ಯಾರಿಟಿವ್ಲಿ ಇವಾಗ JBL ಫೋಕಲ್ ಎಲ್ಲ ನಿಮಗೆ ಲೈಕ್ ಡೆಪ್ತ್ ರೇಷಿಯೋ ನೋಡೋದು ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ ಲೈಕ್ 100% ರೇಷಿಯೋಲಿ 50% ಬಂದ್ರೆ ಅದು ಅಪ್ ಟು 80% ವರೆಗೂ ಡೆಪ್ತ್ ರೇಷಿಯೋ ಬರುತ್ತೆ. ಓಕೆ, ಇವ್ರ ಹತ್ರ ಆಡಿಯೋ ಸಿಸ್ಟಮ್ ಅಷ್ಟೇ ಅಲ್ಲದೆ ಸ್ಪೀಕರ್ ಅಷ್ಟೇ ಅಲ್ಲದೆ ಇವ್ರ ಹತ್ರ ಹೆಡ್ಲೈಟ್ ಆಕ್ಸೆಸರೀಸ್ ಕೂಡ ಇದೆ, ಒಳ್ಳೊಳ್ಳೆ ಕ್ವಾಲಿಟಿ ಕೂಡ ಇದೆ ಅಂತ ನಾನು ಅನ್ಕೊಂತೀನಿ. ಸರ್ ಹೇಳಿ ಸರ್. ಸೊ ನಿಮಗೆ ಈಗಾಗಲೇ ಹೇಳ್ದಂಗೆ ಆಡಿಯೋದು ಒಂದು ಪಾರ್ಟ್ ಮುಗ್ದಿದೆ. ನಿಮಗೆ LED ಅಲ್ಲಿ ಅಂತ ಹೇಳಿದ್ರೆ ನಿಮಗೆ ಸೊ LED ಅಲ್ಲಿ ಆಲ್ಮೋಸ್ಟ್ ನಿಮಗೆ ಸ್ಟಾರ್ಟಿಂಗ್ 35 ವಾಟ್ಸ್ ಇಂದ ಅಪ್ ಟು 75 ವಾಟ್ಸ್ ವರೆಗೂ ಬರುತ್ತೆ ಒಂದು LED ಬೀಮ್ಗೆ. ಒಂದು ಸಿಂಗಲ್ ಬೀಮ್. ಸೊ ಅದನ್ನ ಯೂಶಲಿ ಕ್ಯಾಲ್ಕುಲೇಟ್ ಮಾಡೋದು ಪೇರ್ ಆಗಿ. ಸಪೋಸ್ ನೀವು 35 ವಾಟ್ಸ್ ಇದ್ರೆ ನಿಮಗೆ 70 ವಾಟ್ಸ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆಮೇಲೆ ಸಪೋಸ್ 45 ಇದ್ರೆ ಲೈಕ್ 90 ವಾಟ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸಿಮಿಲರ್ 55 ವಾಟ್ಸ್ ಮತ್ತೆ 75 ವಾಟ್ಸ್ ವರೆಗೂ ಕ್ಯಾಲ್ಕುಲೇಷನ್ ಬರುತ್ತೆ. ಓಕೆ, ಬೇರೆ ಇದು ಯಾವ ಸರ್? ಇದು ಪ್ರೀಮಿಯಂ ಪ್ರಾಡಕ್ಟ್ ನೋಡಿ. ಇದರಲ್ಲಿ ಬ್ಲೋಪಂಕ್ ಅಂತ, ಇದು ಜರ್ಮನ್ ಕಂಪನಿದು. ಓಕೆ, ಸೊ ಇದು ಯೂಶಲಿ ನಿಮಗೆ ರಿಫ್ಲೆಕ್ಟರ್ ಗುನು ಸಪೋರ್ಟ್ ಮಾಡುತ್ತೆ. ಓಕೆ, ಆಮೇಲೆ ಮತ್ತೆ ಪ್ರೊಜೆಕ್ಟರ್ಗೂ ಸಪೋರ್ಟ್ ಮಾಡುತ್ತೆ. ಪ್ರಾಜೆಕ್ಟರ್ಗೂ ಸಪೋರ್ಟ್ ಎರಡಕ್ಕೂ ಸಪೋರ್ಟ್ ಮಾಡುತ್ತೆ. ಓಕೆ, ಏನು ಕಾಸ್ಟ್ ಬೀಳುತ್ತೆ ಸರ್ ಇದು? ಸರ್ ಇದರಲ್ಲಿ ನಿಮಗೆ ನೋಡಿ ಇದು ಲೈಕ್ 70 ವ್ಯಾಟ್ಸ್ ವಾಟೇಜ್ ಬರುತ್ತೆ. ಓಕೆ, ಸೊ ಇದ್ರ ಕಾಸ್ಟ್ ಬಂದು ಆಲ್ಮೋಸ್ಟ್ MRP 6,000 ರೂಪೀಸ್ ಆಗುತ್ತೆ. MRP ಮೇಲೆ ನಿಮಗೆ ಒಂದು 10 to 12% ಡಿಸ್ಕೌಂಟ್ ಮಾಡ್ಕೊಡ್ತೀವಿ. 10 to 12% ಮಾಡ್ಕೊಡ್ತೀರಾ? ಓಕೆ, ಬೇರೆ ಪ್ರಾಡಕ್ಟ್ಸ್ಗಳೆಲ್ಲ ಇದಾವೆ ಸರ್, ಅದ್ರ ಬಗ್ಗೆ ಹೇಳಿ. ನೋಡಿ, ಇದು ಬಂದು ಸೇಮ್ ಬ್ಲೋಪಂಕ್ 70 ವ್ಯಾಟ್ಸ್ ಅಲ್ಲಿ, ಇದು ನಿಮಗೆ 100 ವ್ಯಾಟ್ಸ್ ಲೈಟ್ ಇದೆ. ಓಕೆ, ಸೊ ಇದರಲ್ಲಿ ನಿಮಗೆ ನೋಡಿದ್ರೆ
ಹೈ ಬೀಮ್ ಲೋ ಬೀಮ್ ಒಂದೇ ಫ್ಲೇಮೆಟಲ್ ಬರುತ್ತೆ. ಇದು ನಿಮಗೆ H4 ಸೀರೀಸ್ ಅಂತ ಹೇಳ್ತಾರೆ. ಓಕೆ. ಈಗ ರೀಸೆಂಟ್ ಆಗಿ ಲಾಂಚ್ ಆಗಿರೋ ವೆಹಿಕಲ್ಸ್ ಅಲ್ಲಿ H19 ಅಂತಾನು ಬಂದಿದೆ. ಓಕೆ, H19 ಅಂತ. ಎರಡಕ್ಕೂ ಕಂಪ್ಯಾಟಿಬಲ್ ಆಗುತ್ತೆ. ಓಕೆ. ಹೈ ಬೀಮ್ ಲೋ ಬೀಮ್ ಎರಡು ಒಂದರಲ್ಲೇ ಬರುತ್ತೆ. ಇದರದ್ದು ಪ್ರೈಸ್ ರೇಂಜ್ ನೀವು ನೋಡಿದ್ರೆ ಅರೌಂಡ್ ನಿಮಗೆ 8500 ಅಪ್ರಾಕ್ಸಿಮೇಟ್ ಬರುತ್ತೆ. ಓಕೆ. ಅದ್ರ ಮೇಲೆ ನಿಮಗೆ 10 to 12%. ಓಕೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಬೆಸ್ಟ್ ಅಂತ ಹೇಳಿ. ಇದು ಬೆಸ್ಟ್. ಸ್ವಲ್ಪ ವ್ಯಾಟೇಜ್ ಅಲ್ಲಿ ಇದು 100 ವಾಟ್ ಬರುತ್ತೆ. ಓಕೆ. ಇನ್ನೊಂದು ಪ್ರಾಡಕ್ಟ್ ಇದೆ, ಅದ್ರ ಬಗ್ಗೆ ಹೇಳಿ ಸರ್. ಈ ಪ್ರಾಡಕ್ಟ್ ನಿಮಗೆ ಈಗಾಗಲೇ ಮೆನ್ಷನ್ ಮಾಡ್ದಂಗೆ ಇದು ಮ್ಯಾಕ್ಸ್ ವ್ಯಾಟೇಜ್ ಬಂದು 100 ವ್ಯಾಟೇಜ್. ಇದು ಬಂದು ನಿಮಗೆ 150 ವ್ಯಾಟೇಜ್ ಬರುತ್ತೆ. 150 ವಾಟೇಜ್. ಇದು ನಿಮಗೆ ಇದಕ್ಕಿಂತ ಕಂಪ್ಯಾರಿಟಿವ್ಲಿ ಬೆಟರ್ ಬ್ರೈಟ್ನೆಸ್ ಬರುತ್ತೆ. ಓಕೆ. ಇದರದ್ದು ಅಪ್ರಾಕ್ಸಿಮೇಟ್ ಪ್ರೈಸ್ ರೇಂಜ್ ಬಂದು 11,000 rupees ಬರುತ್ತೆ. 11,000. ಓಕೆ. ಇದರಲ್ಲಿ ನಿಮಗೆ ಅಪ್ ಟು 10 to 15% ಡಿಸ್ಕೌಂಟ್. ಓಕೆ. ವಾರಂಟಿ ಎಲ್ಲ ಯಾವ ತರ ಇರುತ್ತೆ ಸರ್? ವಾರಂಟಿ ನಿಮಗೆ ನಮ್ಮಲ್ಲಿ ಯಾವುದೇ ತರ LED ನೀವು ತಗೊಂಡ್ರು ಎಕನಾಮಿ ರೇಂಜ್ ಇಂದಾನು ನಿಮಗೆ 1 year ವಾರಂಟಿ ಇರುತ್ತೆ. ಪ್ರೀಮಿಯಂ ಸೆಗ್ಮೆಂಟ್ ಹೋಗ್ತಾ ಇದ್ದಂಗೆ ನಿಮಗೆ 2 years ಆಫ್ ವಾರಂಟಿ ಸಿಗುತ್ತೆ. 2 years ಆಫ್ ವಾರಂಟಿ ಸಿಗುತ್ತೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದ್ರೆ ನಿಮಗೆ ಇನ್ಕ್ಲೂಡಿಂಗ್ ಲೈಕ್ ಹೈ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಸ್ ಎಲ್ಲ ನಿಮಗೆ ನೋಡಿದ್ರೆ ಈ D series LED ಅಂತ ಬರುತ್ತೆ. ಇದು ಪ್ಲಗ್ ಅಂಡ್ ಪ್ಲೇ ಆಗುತ್ತೆ ನಿಮಗೆ. ಓಕೆ. ಸೊ ಸ್ಟ್ಯಾಂಡರ್ಡ್ ಲೈಟ್ಸ್ಗೆ ನೀವು ಇದು ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಿಮಗೆ ಮ್ಯಾಕ್ಸ್ ಲೈಕ್ 60 to 70% ಬೆಟರ್ ಲೈಟ್ ಇದರಲ್ಲಿ ನೀವು. ಓಕೆ. ಇದು ಅಂದ್ರೆ ಎಲ್ಲದಕ್ಕಿಂತ ಟಾಪ್ ಅಂತ ಹೇಳ್ತಾ ಇದ್ದೀರಾ? ಟಾಪ್ ಎಂಡ್ ಅಂತನಾ? ಇದು ನಿಮಗೆ ಟಾಪ್ ಎಂಡ್ ಅಂತಲ್ಲ, ಇದು ಕಾರ್ ಸ್ಪೆಸಿಫಿಕ್ D series LEDಗಳು. ಓಕೆ. ಇದು ಯಾವುದೇ ತರ ಈ LEDಗಳು ನೋಡ್ತಾ ಇದ್ದೀರಾ, ಲೈಕ್ ಮಾರುತಿ ವೆಹಿಕಲ್ಸ್ ಆಗಿರ್ಬೋದು, ಹುಂಡೈ ವೆಹಿಕಲ್ಸ್ ಆಗಿರ್ಬೋದು. ಓಕೆ. ಇದಕ್ಕೆಲ್ಲ ಈ ಸೀರೀಸ್ಗಳು ನಿಮಗೆ ಬರುತ್ತೆ. ಲೈಕ್ H8, H7 ಮತ್ತೆ H4, ಆಮೇಲೆ HB3, HB4 ಈ ಸೀರೀಸ್ಗೆಲ್ಲ ಕಾಮನ್ ರೆಗ್ಯುಲರ್ ವೆಹಿಕಲ್ಸ್ ಅಲ್ಲಿ ಬರುತ್ತೆ. ಲೈಕ್ ಒಂದು ಬಿಲೋ 20 lakhs ವ್ಯಾಲ್ಯೂ ಏನ್ ವೆಹಿಕಲ್ಸ್ ಇರುತ್ತೋ ಅದೆಲ್ಲ ಈ ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಈ ಸೆಗ್ಮೆಂಟ್ ಗಳಲ್ಲಿ ಬರುತ್ತಾ ಅದು? ಓಕೆ. ಅದೇ ರೀತಿ ನೀವು ಲೈಕ್ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಸ್ ಆಡಿ, BMW, ಮರ್ಸಿಡೀಸ್ ಅದೆಲ್ಲ ನೀವು ನೋಡಿದ್ರೆ ನಿಮಗೆ T series ಲೈಟ್ಸ್ ನಿಮಗೆ ಅದಕ್ಕೆ ಕಂಪ್ಯಾರಿಟಬಲ್ ಆಗುತ್ತೆ. ಸರ್, ಇಲ್ಲಿ ಒಂದು ಗೋ ಮೆಕ್ಯಾನಿಕ್ ಅಂತ ಏನೋ ಕಾಣಿಸ್ತಾ ಇದೆ. ಸರ್, ಹೇಗೆ ನೀವು ಅವ್ರ ಜೊತೆ ಟೈಪ್ ಆಗಿದ್ದೀರಾ? ಗೋ ಮೆಕ್ಯಾನಿಕ್ ಅಂತ ಹೇಳಿದ್ರೆ ಇವ್ರದ್ದು ಲೈಕ್ ಇವಾಗ ರೀಸೆಂಟ್ ಆಗಿ ಇವ್ರದ್ದು ಮೆಕ್ಯಾನಿಕಲ್ ಇದ್ದವರು ಈಗ ಆಕ್ಸೆಸರೀಸ್ಗೂ ಬಂದಿದ್ದಾರೆ. ಓಕೆ. ಸೊ ಇದು ನಮ್ದು ಗೋ ಮೆಕ್ಯಾನಿಕ್ ಮತ್ತೆ TVS ಪ್ರಾಡಕ್ಟ್ ಹಾಗಾದ್ರೆ. ಇದು ಒಂದು ಪ್ರಾಡಕ್ಟ್. ಓಕೆ. ಕಂಪನಿ ಇದು. ಓಕೆ. ಮೈ TVS ಗೋ ಮೆಕ್ಯಾನಿಕ್ ಎರಡರಲ್ಲೂ ನಮ್ದು ಡೈರೆಕ್ಟ್ ಟೈಪ್ ಆಗಿದೆ. ಡೈರೆಕ್ಟ್ ಆಗಿದೆಯಾ? ಟ್ರಸ್ಟೆಡ್. ನೀವು ಡೈರೆಕ್ಟ್ ನೀವು ಏನೇ ಇದ್ರು ಲೈಕ್ ಲೋಕಲ್ ಶಾಪ್ಸ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಅದು ಪರ್ಸೆಂಟೇಜ್ ವಾಯ್ಸ್ ಈ ಬ್ರ್ಯಾಂಡ್ಸ್ ಅಲ್ಲಿ ನಿಮ್ಗೆ ಕೊಟ್ರೆ ಮ್ಯಾಕ್ಸಿಮಮ್ ಲೈಕ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಇದನ್ನ ನಿಮ್ಗೆ ಕೊಡ್ಬೋದು. ಓಕೆ. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇರುವಂತದ್ದು ಏನ್ ಪ್ರಾಡಕ್ಟ್ ಅದು ಸರ್? ಅದು ಇದು ನಿಮಗೆ ಗೋ ಮೆಕ್ಯಾನಿಕ್ ಅಲ್ಲಿ ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ಸ್ ಬರುತ್ತೆ, ಆಮೇಲೆ ಸ್ಪೀಕರ್ಸ್ ಬರುತ್ತೆ, ಆಮೇಲೆ ನೆಕ್ ಪಿಲ್ಲೋಸ್, ಸುಮಾರು ಆಕ್ಸೆಸರೀಸ್. ಓಕೆ. ತುಂಬಾ ಜನ ಕೇಳ್ತಾ ಇರ್ತೀರಾ ಡ್ಯಾಶ್ ಕ್ಯಾಮ್ಸ್ ಬೇಕು ಯಾಕಂತ ಹೇಳಿದ್ರೆ ಸಿಟಿ ಯೂಸಲ್ಲಿ ಏನಾದ್ರು ಅಲ್ಲಿ ಇಲ್ಲಿ ಟಚ್ ಆಗೋದು, ನಮ್ದೇನು ತಪ್ಪಿಲ್ಲ ಅಂತ ಹೇಳಿದ್ರು ಅವರು ಇದು ಮಾಡೋ ತರ ಇರುತ್ತೆ. ಸೊ ಅದಕ್ಕೆ ಡ್ಯಾಶ್ ಕ್ಯಾಮ್ ಇನ್ಸ್ಟಾಲೇಷನ್ ಎಲ್ಲಿ ಮಾಡಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ. ಸರ್, ಡ್ಯಾಶ್ ಕ್ಯಾಮ್ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಹೇಳಿ ಸರ್. ಇರೋದು ನೋಡಿ, ಯೂಶಲಿ ಡ್ಯಾಶ್ ಕ್ಯಾಮ್ ಅನ್ನೋದು ಒಂದು ಸೇಫ್ಟಿ ಫೀಚರ್. ನಿಮ್ಗೆ ಲೈಕ್ ಏನಾದ್ರು ಇಂಪ್ಯಾಕ್ಟ್ ಆದಾಗ ಅದೊಂದು ನಿಮ್ಗೆ ಒಂದು ಪ್ರೂಫ್ ತರಾನು ಆಕ್ಟ್ ಆಗುತ್ತೆ ನಿಮ್ಗೆ. ಸಪೋಸ್ ಇನ್ಶೂರೆನ್ಸ್ ಕ್ಲೈಮ್ ಆಗ್ಲಿ, ಇಲ್ಲ ಕಾಪ್ಸ್ ಏನಾದ್ರು ಬಂದು ಕೇಳಿದ್ರು ಯಾರ್ದು ಏನ್ ಫಾಲ್ಟ್ ಇದೆ ಅಂದಾಗ ಆ ತರ ಡ್ಯಾಶ್ ಕ್ಯಾಮ್ ಈಸಿಲಿ ನೀವು ಅದೊಂದು ಪ್ರೂಫ್ ನ ಒಂದು ಎವಿಡೆನ್ಸ್ ತರ ತೋರಿಸ್ಬಿಟ್ಟು ನೀವು ಕ್ಲೈಮ್ ಮಾಡ್ಕೋಬಹುದು. ಸೊ ಈಗ ನಿಮ್ಗೆ ಡ್ಯಾಶ್ ಕ್ಯಾಮ್ ಅಂದಿದ ತಕ್ಷಣನೇ ಸುಮಾರು ಆಪ್ಷನ್ಸ್ ಬರುತ್ತೆ. ಮಾರ್ಕೆಟ್ ಅಲ್ಲಿ ಪ್ಲೆಂಟಿ ಆಫ್ ಆಪ್ಷನ್ಸ್ ಇರುತ್ತೆ. ನೀವು ಸೆಲೆಕ್ಟ್ ಮಾಡೋದಕ್ಕೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಸೊ ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ಸ್ ಇದೆ ನೋಡಿ. ಇದು ಒಂದು ಬ್ಲೋಪಂಕ್ ಅಂತ. ಸೊ ಇದರಲ್ಲಿ 2 ಮಾಡಲ್ಸ್ ಬರುತ್ತೆ ನಿಮಗೆ. ಓಕೆ. ನೀಡ್ ಇದಾ ಸರ್? ಇದು ಬೇರೆ ಮಾಡಲ್. ಓಕೆ. ಇದು ಬೇರೆ ಮಾಡಲ್. ಓಕೆ. ಇಲ್ಲಿ ಇನ್ನೊಂದು ಮಾಡಲ್. ಸರ್ ಹೇಳಿ ಸರ್ ಇದರ ಫೀಚರ್ಸ್. ಸೊ ನೋಡಿ, ಇದರಲ್ಲಿ ನಿಮಗೆ ಬೇಸ್ ಮಾಡಲ್ ಅಂತ ಹೇಳಿದ್ರೆ ಜಸ್ಟ್ ಫ್ರಂಟ್ ಮಾತ್ರ ರೆಕಾರ್ಡಿಂಗ್ ಆಪ್ಷನ್ಸ್ ಇರುತ್ತೆ. ಓಕೆ. ಮತ್ತೆ ನಿಮಗೆ ಇದರಲ್ಲಿ ಅಪ್ ಟು 170 ಡಿಗ್ರಿ ಆಂಗಲ್ ಕವರೇಜ್ ಬರುತ್ತೆ. ಓಕೆ. 170 ಡಿಗ್ರಿ. ಹೌದು. ಸೊ 170 ಡಿಗ್ರಿ ಕವರೇಜ್ ವಿತ್ ಫುಲ್ HD ಕ್ಲಾರಿಟಿ ಇರುತ್ತೆ. ಓಕೆ. ಸ್ಟೋರೇಜ್ SD ಕಾರ್ಡ್ ಆಪ್ಷನ್ ಬಂದ್ಬಿಟ್ಟು 32 GB ಮಾತ್ರ ಮ್ಯಾಕ್ಸಿಮಮ್ ಇರುತ್ತೆ. ಅಷ್ಟೇ ಬರುತ್ತೆ ಸರ್? ಅಷ್ಟೇ ಬರುತ್ತೆ. ಸೊ ಈಗ ಇದರಲ್ಲಿ ಏನ್ ಮಾಡಲ್ ತೋರಿಸ್ತಾ ಇದೀವಿ, ಇದು ನೆಕ್ಸ್ಟ್ ಮಾಡಲ್. ಇದು ಇದರಲ್ಲಿ ನಿಮಗೆ ಫ್ರಂಟ್ ರೆಕಾರ್ಡಿಂಗ್ ಜೊತೆಗೆ ಕ್ಯಾಬಿನ್ ರೆಕಾರ್ಡಿಂಗ್ ಆಪ್ಷನ್ ಇರುತ್ತೆ. ಕ್ಯಾಬಿನ್ ರೆಕಾರ್ಡಿಂಗ್ ಕೂಡ ಬರುತ್ತೆ.
ಈ ತರ 3.5 ಜಾಕ್ ಜೊತೆಗೆ ಕನೆಕ್ಟಿವಿಟಿ ನಿಮಗೆ ಕೊಟ್ಟಿರ್ತಾರೆ. ಇದರಲ್ಲಿ ನಿಮಗೆ ಫ್ರಂಟ್ ರೆಕಾರ್ಡಿಂಗ್ ಆಪ್ಷನ್ ನೆಸಸರಿ ಇದ್ರೆ ಹಾಕೋಬಹುದು, ಇಲ್ಲ ತೆಗೆದಿಡ್ಬೋದು. ಓಕೆ. ಸೊ ಮತ್ತೆ ಇದು ನೀಟ್ ಸ್ಪೀಡ್ ಅಂತ ಮಾರ್ಕೆಟಲ್ಲಿ ಲಾಂಚ್ ಆಗಿ ಒಂದು ಸುಮಾರು ಫ್ಯೂ ಮಂತ್ಸ್ ಆಗಿದೆ. ಸೊ ಇದರಲ್ಲಿ ಬೆಸ್ಟ್ ಆಪ್ಷನ್ ಏನಂತ ಹೇಳಿದ್ರೆ ನಿಮಗೆ ಫ್ರಂಟ್, ರೇರು ಜೊತೆಗೆ ಕ್ಯಾಬಿನ್, ಓಕೆ, 3 ಆಪ್ಷನ್ ಅಟ್ ಎ ಟೈಮ್ ರೆಕಾರ್ಡಿಂಗ್ ಆಗುತ್ತೆ. ಅಟ್ ಎ ಟೈಮ್ ಆಗುತ್ತಾ? ಸೊ ಅದೇ ನಿಮಗೆ ಬೆಸ್ಟ್ ಆಪ್ಷನ್ ಇದೆ. ಅದು ಹೇಗೆ 170 ಡಿಗ್ರಿನ ಹೇಗೆ ಸರ್? ಇದು ಆಲ್ಮೋಸ್ಟ್ ನಿಮಗೆ ಫುಲ್ HD 170 ಡಿಗ್ರಿ ಆಂಗಲ್ ಕವರೇಜ್ ಬರುತ್ತೆ. ಇದು ಕೆಪಾಸಿಟಿ ಎಷ್ಟು ಬರುತ್ತೆ? ಇದು ಅಪ್ ಟು 128 GB ಸ್ಟೋರೇಜ್ ಸಪೋರ್ಟ್ ಬರುತ್ತೆ. 128 GB ಬರುತ್ತಾ? ಓಕೆ. ಆಮೇಲೆ ಇದು ಒನ್ ಆಫ್ ದ ಬೆಸ್ಟ್ ಮಾಡೋದು 70 MI ಅಂತ. ಇದು ಬಂದು ಎಲ್ಲೂ ಸ್ಟೋರಲ್ಲಿ ಸಿಗೋದಿಲ್ಲ ನಿಮಗೆ, ಬೇಕಾದ್ರೆ ನಮ್ಮಲ್ಲಿ ಮಾಡಿ. ಪ್ರೈಸ್ ಎಲ್ಲ ಏನು ಡಿಫ್ರೆನ್ಶಿಯೇಟ್ ಬರ್ತಾ ಇದೆ ಸರ್ ಇದಕ್ಕೆ? ಅದೇ ಯೂಶಲಿ ಇವಾಗ ನೋಡಿ 70 MI ಅಲ್ಲಿ ಆಲ್ಮೋಸ್ಟ್ ಲೈಕ್ 3-4 ಮಾಡಲ್ಸ್ ಇದೆ. ಒಂದು 9,000ದಿಂದ ಹಿಡಿದು ಅಪ್ ಟು 25,000 ವರೆಗೂ ಬರುತ್ತೆ. ಓಕೆ. ಸೊ ನಿಮಗೆ ಯೂಶಲಿ ನೀವು ಆನ್ಲೈನ್ ಅಲ್ಲಿ ಬೈ ಮಾಡಿ ಇನ್ಸ್ಟಾಲ್ ಮಾಡ್ಬೇಕಂತ ಹೇಳಿದ್ರು ಓವರ್ ಆಲ್ ನಿಮ್ಗೆ ಇನ್ಸ್ಟಾಲಿಂಗ್ ಚಾರ್ಜಸ್ ಒಂದು 2,000 to 3,000 ರುಪೀಸ್ ಎಕ್ಸ್ಟ್ರಾ ಅಡಿಷನಲ್ ಆಗ್ಬಿಡುತ್ತೆ. ಸೊ ನಮ್ಮಲ್ಲಿ ಬೇಕಾದ್ರೆ ಒನ್ ಡೇ ಪ್ರಿಯರ್ ಆಗಿ ನೀವು ಯಾವ ಮಾಡಲ್ ಬೇಕಂತ ಹೇಳಿ ಕನ್ಫರ್ಮ್ ಮಾಡಿದ್ರೆ ಆನ್ಲೈನ್ ಪ್ರೈಸ್ ಜೊತೆ ಮ್ಯಾಚ್ ಮಾಡ್ಬಿಟ್ಟು 50% ಡಿಸ್ಕೌಂಟ್ ಲೇಬರ್ ಅಲ್ಲಿ ನಿಮಗೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. 50% ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ ಸರ್? ಇನ್ಸ್ಟಾಲೇಷನ್ ಲೇಬರ್ ಓಕೆ. ಅಂದ್ರೆ 3,000 ಅಂದ್ರೆ 1,500 ಇನ್ಸ್ಟಾಲೇಷನ್ ಲೇಬರ್. ಇದಕ್ಕೆ ಪ್ರೈಸ್ ಎಷ್ಟಾಗುತ್ತೆ ಸರ್ ಅದಕ್ಕೆ? ಸೊ ಈ ಮಾಡೆಲ್ ನೀವು ನೋಡಿದ್ರೆ ನಿಮಗೆ A8000S ಅಂತ ಮಾಡೆಲ್ ಇದು. ಓಕೆ. ಇದು ನಿಮಗೆ 15,000 ರುಪೀಸ್ ಪ್ರೈಸ್ ಬರುತ್ತೆ. ಓಕೆ. ಆಲ್ ಕ್ಯಾಬಿನ್, ಫ್ರಂಟ್ ಅಂಡ್ ರೇರ್ ರೆಕಾರ್ಡಿಂಗ್ ಬರುತ್ತೆ. ಓಕೆ. ಫ್ರಂಟ್ ಮತ್ತೆ ರೇರ್ ಅಷ್ಟೇ ಬರುತ್ತೆ. ಇದು ಮತ್ಬಿಟ್ಟು ಕ್ಯಾಬಿನ್ ಸಮೇತ ಇನ್ಕ್ಲೂಡಿಂಗ್ ಕ್ಯಾಬಿನ್ ಬಂದ್ಬಿಡುತ್ತೆ. ಓಕೆ. ನಮ್ಮ ಯೂಟ್ಯೂಬರ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಇದು. ಬೇಕಾದ್ರೆ ಹಾಕೊಂಡು ವ್ಲಾಗ್ ಮಾಡ್ಕೊಂಡು ಹೋಗ್ಬೋದು. ಓಕೆ. ಬೇರೆ ಇವು ಮೂರೇನ ಸರ್ ಪ್ರಾಡಕ್ಟ್ ಇರೋದು? ಸುಮಾರು ಬ್ರ್ಯಾಂಡ್ಸ್ ಇದೆ. ನಾವು ಎಕ್ಸ್ಕ್ಲೂಸಿವ್ ಆಗಿ ಇದನ್ನ ರೆಫರ್ ಮಾಡ್ತಾ ಇದ್ದೀರಾ? ಹೌದು. ಓಕೆ. ಯಾಕಂತ ಹೇಳಿದ್ರೆ ಇದು ಪ್ರೈಸ್ ರೇಂಜ್ ನಿಮಗೆ ಅಪ್ ಟು 4,000 ಇಂದ 15K ಪ್ರೈಸ್ ರೇಂಜ್ ವರೆಗೂ ಇದೆ. ಓಕೆ. ಸೊ ಆ ಬಜೆಟ್ ಅಲ್ಲಿ ನಾವು ಆಪ್ಷನ್ ಇಟ್ಟಿದ್ದೀವಿ. ಈ ಮೂರ್ದು ಪ್ರೈಸ್ ಹೇಳಿದ್ರು ಸರ್. ಅದು 9,000 ಅಲ್ವಾ? 15,000. ಓಕೆ. ಇದಕ್ಕೆ ಇದು 8,000. ಅದು ಇದು 13,000. ಓಕೆ. ಅದರಲ್ಲಿ ಏನಾದ್ರು ಡಿಸ್ಕೌಂಟ್ ಇದೆಯಾ ಅವೆರಡು ಪ್ರಾಡಕ್ಟ್ ಅಲ್ಲಿ? ಅದೇ ಆನ್ MRP ನಿಮ್ಗೆ ಹೇಳ್ದಂಗೆ ಒಂದು 15% ಕೊಡ್ತೀರಾ? ಓಕೆ. ನಮ್ಮ ಚಾನೆಲ್ ಇಂದ ಬಂದ್ರೆ ಮಾತ್ರ? ಹೌದು. ಯೂಶಲಿ ಬಂದು 12% ಇರುತ್ತೆ. ನಿಮ್ ಚಾನೆಲ್ ಬಂದ್ರೆ ಒಂದು 15. ಓಕೆ. 3% ಎಕ್ಸ್ಟ್ರಾ ಸಿಗ್ತಾ ಇದೆ. ನೆಕ್ಸ್ಟ್ ನಮ್ಮ ಜೊತೆ ಒಂದು ಕ್ಯಾಮ್ರಾ ಕೂಡ ಇದೆ, ಅಂದ್ರೆ ರೇರ್ ಪಾರ್ಕಿಂಗ್ ಕ್ಯಾಮ್ರಾಸ್. ಹೇಳಿ ಸರ್ ಈ ಗಾಡಿ ಬಗ್ಗೆ. ನೋಡಿ, ಕ್ಯಾಮ್ರಾಸ್ ಅಂತ ಹೇಳಿದ್ರೆ ಕೆಲವ್ರಿಗೆ ಸ್ಟಾಕ್ ಸಿಸ್ಟಮ್ ನ ಏನು ಡಿಸ್ಟರ್ಬ್ ಮಾಡೋದು ಬೇಕಾಗಿರಲ್ಲ. ಸೊ ಅಂತ ವೆಹಿಕಲ್ಸ್ಗೆ ನಾವು ಬೇಕಾದ್ರೆ ಸ್ಟಾಕ್ ಸಿಸ್ಟಮ್ ಹಾಗೆ ರಿಟೈನ್ ಮಾಡಿಬಿಟ್ಟು ಇದನ್ನ ಅಡಿಷನಲ್ ಡಿಸ್ಪ್ಲೇ ಮಿರರ್ ಅಲ್ಲಿ ಮೌಂಟ್ ಮಾಡಿ ರಿವರ್ಸ್ ಕ್ಯಾಮ್ರಾ ಆಕ್ಟಿವೇಟ್ ಮಾಡ್ಕೋಬಹುದು. ಸ್ಟಾಕ್ ಸಿಸ್ಟಮ್ ಏನು ಕೈ ಹಾಕೋದು ಬೇಡ, ಬಟ್ ಅದನ್ನ ಅಡಿಷನಲ್ ಆಗಿ ನೀವು ಮಿರರ್ ಅಲ್ಲಿ ಮೌಂಟ್ ಮಾಡ್ಕೋಬಹುದು. ಓಕೆ. ಕ್ಯಾಮ್ರಾದಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ? ನೋಡಿ, ಇದು ಎಸ್ಪೆಷಲಿ ನಿಮಗೆ ಸ್ಟಾಕ್ ಸಿಸ್ಟಮ್ ಇದೆ ಅಂದಾಗ ಕೆಲವರು ಅದನ್ನ ಅಪ್ಗ್ರೇಡ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಹೌದು. ಸೊ ಇದು ನಿಮಗೆ ಸೇಮ್ ಆಸ್ ಇಟ್ ಈಸ್ ಮಿರರ್ ತರನೇ ಕಾಣೋದ್ರಿಂದ ಎಕ್ಸ್ಟ್ರಾ ಅಡಿಷನಲ್ ಮೌಂಟಿಂಗ್ ಇದೆ ಅಂತಾನೂ ಗೊತ್ತಾಗಲ್ಲ. ಇದು ಮಿರರ್ ತರನೂ ಇರುತ್ತೆ. ಜೊತೆಗೆ ನಿಮಗೆ ರಿವರ್ಸ್ ಗೇರ್ ಎಂಗೇಜ್ ಮಾಡಿದ ತಕ್ಷಣ ಇದರಲ್ಲೇ ರಿವರ್ಸ್ ಇಮೇಜ್ ಕಾಂಪ್ಯಾಕ್ಟ್ ಇಮೇಜ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಇದು ಒಂದು ಒನ್ ಆಫ್ ದ ಬೆಸ್ಟ್. ಬೇರೆ ಏನೇನ್ ಫೀಚರ್ಸ್ ಅದರಲ್ಲಿ ಇರುತ್ತೆ ಅಂದ್ರೆ? ಇದು ಜಸ್ಟ್ ಕ್ಯಾಮ್ರಾ ಪರ್ಪಸ್ ಮಾತ್ರನೇ. ಗೇರ್ ಹಾಕಿದಾಗ ನಿಮಗೆ ವ್ಯೂ ಒಂದು ಬರುತ್ತೆ. ನಿಮ್ಗೆ ಮಿರರ್ ಆಗಿನೂ ಇರುತ್ತೆ, ಬೇಕಾದ್ರೆ ಅದನ್ನ ಕ್ಯಾಮ್ರಾ ಆಗಿನೂ ಕೂಡ ಮಾಡ್ಕೋ. ರೇರ್ ಪಾರ್ಕಿಂಗ್ ಕ್ಯಾಮ್ರಾ ಆಗಿ ಖಂಡಿತ. ಸರ್, ಇದನ್ನ ಹೊರತುಪಡಿಸಿ ಸ್ವಲ್ಪ ಅಪ್ಗ್ರೇಡ್ ಆಗ್ಬೇಕು ಅನ್ನೋರಿಗೆ ಯಾವ ತರ ಇದಿದೆ? ಸೊ ಇದು ನೆಕ್ಸ್ಟ್ ಅಪ್ಗ್ರೇಡ್ ಅಂತ ಹೇಳಿದ್ರೆ ನಿಮಗೆ ಇದೊಂದು ಮಾಡೆಲ್ ಇದೆ. ಸೊ ಈ ಮಾಡೆಲ್ ನಿಮಗೆ ಸಿಮಿಲರ್ ಮಿರರ್ ಮೌಂಟಿಂಗ್ ಅಲ್ಲೇ ಬರುತ್ತೆ. ಡಿಸ್ಪ್ಲೇ ಸೈಜು ಸ್ವಲ್ಪ ದೊಡ್ಡದಿರುತ್ತೆ. ಇದರಲ್ಲಿ ಬಿಲ್ಟ್ ಇನ್ ಪೆನ್ ಡ್ರೈವ್ ಆಪ್ಷನ್, ಬ್ಲೂಟೂತ್, ರಿವರ್ಸ್ ಕ್ಯಾಮ್ರಾ ಸಪೋರ್ಟ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಮೂವಿ ಎಲ್ಲ ನೋಡಬಹುದಲ್ಲ? ಅವರು ಪೆನ್ ಡ್ರೈವ್ ಯೂಸ್ ಮಾಡ್ಕೊಂಡು ಮೂವೀಸ್ ಎಲ್ಲ ನೋಡ್ಬೋದು. ಏನ್ ಕಾಸ್ಟ್ ಬೀಳುತ್ತೆ ಸರ್ ಇವೆರಡಕ್ಕೆ? ಇದು ನಿಮಗೆ 4,500 ರುಪೀಸ್ ಇದೆ. ಯಾವುದು ಇದಾ? ಹೌದು. ಸೊ ಡೈರೆಕ್ಟ್ ವಾಕ್-ಇನ್ ಕಸ್ಟಮರ್ಗೆ 4-5 ಇನ್ಕ್ಲೂಡಿಂಗ್ ಲೇಬರ್ ಮಾಡ್ತೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಂದು 10% ಡಿಸ್ಕೌಂಟ್ ಮಾಡ್ತೀವಿ. 10% ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಅಂದ್ರೆ ಫೈನಲ್ ಎಷ್ಟು ಆಗ್ಬಹುದು ಅದು? 10% ಡಿಸ್ಕೌಂಟ್ 4K ಮಾಡ್ಕೊಡ್ಬೋದು. 4K ಮಾಡ್ಕೊಡ್ತೀರಾ? ಓಕೆ. ಇದಕ್ಕೆ ಸರ್ ಇನ್ನೊಂದು ಬಾಟೆಕ್. ಸೊ ಇದ್ರದ್ದು ಪ್ರೈಸ್ ನಿಮಗೆ ಇನ್ಕ್ಲೂಡಿಂಗ್ ಕ್ಯಾಮ್ರಾ 6,500 ಆಗುತ್ತೆ. ಫೈನಲ್ ಕಾಸ್ಟ್ ನಿಮಗೆ ಬೇಕಾದ್ರೆ ಒಂದು 5.5 ವರೆಗೂ ಮಾಡ್ಕೋಬಹುದು. 5.5 ವರೆಗೂ ಮಾಡ್ಕೊಡ್ತೀರಾ? ಓಕೆ. ಇವೆರಡರಲ್ಲಿ ಯಾವ್ದು ಸಜೆಸ್ಟ್ ಮಾಡ್ತೀರಾ ನೀವು ಜಾಸ್ತಿ?
ಅದೇ ಕೆಲವ್ರಿಗೆ ಎಂಟರ್ಟೈನ್ಮೆಂಟ್ ಬೇಡ, ಜಸ್ಟ್ ಫಾರ್ ದ ಕ್ಯಾಮ್ರಾ ಪರ್ಪಸ್ ಅಂದ್ರೆ ಈ ಮಾಡೆಲ್ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ. ಎಂಟರ್ಟೈನ್ಮೆಂಟ್ ಬೇಕಂತ ಒಂದವ್ರಿಗೆ ಬೇಕಾದ್ರೆ ಈ ಮಾಡೆಲ್. ನಾರ್ಮಲ್ ಆಗಿ ಯಾರು ಎಂಟರ್ಟೈನ್ಮೆಂಟ್ ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಯೂಶಲಿ ಡ್ರೈವ್ ಮಾಡ್ಬೇಕಾದ್ರೆ ಸುಮಾರು ಜನ ವಿಡಿಯೋಸ್ ನೋಡಕ್ ಇಷ್ಟಪಡಲ್ಲ. ಸೊ ಅಂತವ್ರಿಗೆ ಈ ಮಾಡೆಲ್ ಓಕೆ. ಓಕೆ. ಇಲ್ಲ ಕಿಡ್ಸ್ಗೆ ಏನಾದ್ರು ಡ್ರೈವಿಂಗ್ ಅಲ್ಲಿ ಅವ್ರ ವಿಡಿಯೋಸ್ ನೋಡ್ಬೇಕಾದ್ರೆ ಸೊ ಅಂತವ್ರಿಗೆ ನಿಮ್ಮ ಹತ್ರ ಆಲ್ರೆಡಿ ಸಿಸ್ಟಮ್ ಇದ್ರೆ ಅಂತವ್ರಿಗೆ ಇದು ಬೆಸ್ಟ್ ಅಂತ. ಹೌದು. ಇನ್ನೊಂದು ಪ್ರಾಡಕ್ಟ್ ಇದೆ. ಸೊ ಈಗಾಗಲೇ ತೋರಿಸ್ದಂಗೆ 2 ಡಿಸ್ಪ್ಲೇ ಬಂದು ನಿಮಗೆ ಕ್ಯಾಮ್ರಾ ಪರ್ಪಸ್ ಅಷ್ಟೇ ಇತ್ತು. ಇದು ನಿಮಗೆ ಸ್ಟಾಕ್ ಸಿಸ್ಟಮ್ ಮತ್ತೆ ಎನಿ ಟಚ್ ಸ್ಕ್ರೀನ್ ಸಿಸ್ಟಮ್ ನಿಮ್ ವೆಹಿಕಲ್ ಅಲ್ಲಿ ಇದ್ರೆ ಇದನ್ನ ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಸೆನ್ಸರ್ಸ್ ಜೊತೆಗೆ ಪಾರ್ಕಿಂಗ್ ಇಂಡಿಕೇಶನ್ ಮೀಟರ್ ವೈಸ್ ತೋರಿಸುತ್ತೆ ವಿತ್ ವಾಯ್ಸ್ ಗೈಡೆನ್ಸ್. ಓಕೆ. ವಾಯ್ಸ್ ಗೈಡೆನ್ಸ್ ಮತ್ತೆ ಸಪೋಸ್ ಮೀಟರ್ ವೈಸ್ ತೋರಿಸುತ್ತೆ. ಮತ್ತೆ ಸಪೋಸ್ ನೀವು ಆಬ್ಜೆಕ್ಟ್ ಹತ್ರ ಬಂದಂಗೆ ನಿಮ್ಗೆ ವಾಯ್ಸ್ ಕಮೆಂಟ್ ಅಲ್ಲಿ ಸ್ಟಾಪ್ ಅನ್ನೋದು ಇದ್ರಲ್ಲಿ ಸಿಗುತ್ತೆ. ಅಡಿಷನಲ್ ಗ್ಯಾಡ್ಜೆಟ್ಸ್ ಡ್ಯಾಶ್ ಬೋರ್ಡ್ ಅಲ್ಲಾಗ್ಲಿ ಮಿರರ್ ಅಲ್ಲಾಗ್ಲಿ ಎಲ್ಲೂ ನಿಮ್ಗೆ ಇದು ಕಾಣಿಸೋದಿಲ್ಲ. ಕಂಪ್ಲೀಟ್ ಹಿಡನ್ ಇರುತ್ತೆ. ಎಲ್ಲಿ ಇದು ಫಿಟ್ಟಿಂಗ್ಸ್ ಆಗಿರುತ್ತೆ? ಇದು ಫಿಟ್ಟಿಂಗ್ ನಿಮ್ಗೆ ಇನ್ಸೈಡ್ ಡೋರ್ ಪ್ಯಾನಲ್ಸ್ ಅಲ್ಲಿ ಆಗ್ಲಿ, ರೇರ್ ಕ್ವಾರ್ಟರ್ ಪ್ಯಾನಲ್ ಆಗ್ಲಿ ಅಲ್ಲಿ ಮೌಂಟ್ ಆಗುತ್ತೆ. ಈ ಸ್ಪೀಕರ್ ಮೌಂಟ್ ಆಗುತ್ತೆ. ಓಕೆ. ಇದೊಂಥರ ಕನೆಕ್ಟರ್ ತರ ಕೆಲಸ ಮಾಡುತ್ತೆ. ಹೌದು. ಓಕೆ. ಹಾಗೆ ವಾಯ್ಸ್ ಕಮೆಂಟ್ ಕೂಡ ತಗೊಳುತ್ತೆ ಇದು. ಹೌದು. ಓಕೆ. ಸೊ ಇದ್ರದ್ದು ಪ್ರೈಸ್ ನಿಮಗೆ ವಿತ್ ಇನ್ಸ್ಟಾಲೇಷನ್ ಒಂದು 3000 ವರೆಗೂ ಬರುತ್ತೆ. ನಿಮಗೆ 3000 ವರೆಗೂ ಬರುತ್ತೆ. 3500 ರುಪೀಸ್ ಇದೆ. ನಿಮಗೆ ಒಂದು 3000 ರೌಂಡ್ ಫಿಗರ್ ಆಗಿ ಮಾಡ್ಕೋಬಹುದು. ಓಕೆ. ಪ್ರತಿಯೊಂದು ಪ್ರಾಡಕ್ಟ್ ನಿಮ್ಮ ಹತ್ರ ಏನೇನು ಸಿಗುತ್ತೆ ಎಲ್ಲದರ ಮೇಲೂ ಡಿಸ್ಕೌಂಟ್ ಇದ್ದಾರೆ. ಓಕೆ. ಸೊ ನಮ್ಮಲ್ಲಿ ವೈಡ್ ರೇಂಜ್ ಆಫ್ ಅಕ್ಸೆಸರೀಸ್ ಅವೈಲೇಬಿಲಿಟಿ ಇದೆ. ಇದು ನೋಡಿದ್ರೆ ನಿಮಗೆ ಮಾರುತಿ ವೆಹಿಕಲ್ಸ್, ಫಾಗ್ ಲ್ಯಾಂಪ್ಸ್ ಇಲ್ದಿರೋ ವೆಹಿಕಲ್ಸ್, ಬೇಸಿಕ್ ವೆಹಿಕಲ್ಸ್ ಬರುತ್ತಲ್ಲ ಅಂತದಕ್ಕೆ ನೀವು ಫಾಗ್ ಲ್ಯಾಂಪ್ಸ್ ಅಪ್ಗ್ರೇಡ್ ಮಾಡ್ಕೋಬಹುದು. ಇದು ಕಾರ್ ಸ್ಪೆಸಿಫಿಕ್ ಆಗಿ ಸಿಗುತ್ತೆ ನಿಮಗೆ. ಓಕೆ. ಏನ್ ಕಾಸ್ಟ್ ಆಗುತ್ತೆ ಸರ್ ಇದಕ್ಕೆ? ಇದೆಲ್ಲ ನಿಮಗೆ ವಿತ್ ಇನ್ಸ್ಟಾಲೇಷನ್ ವಿತ್ ವೈರಿಂಗ್ ಆನಸ್ ಎಲ್ಲಾನು ಒಂದು 3500 ವರೆಗೂ ಬರುತ್ತೆ. ಡಿಸ್ಕೌಂಟ್ ಆಗಿ ಒಂದು 3000 ವರೆಗೂ ಮಾಡಬಹುದು. ಓಕೆ. ಇದರಲ್ಲಿ ಬೇರೆ ಯಾವ್ದಾದ್ರು ಮಾಡೆಲ್ಸ್ ಇದೆ ಸರ್? ಇದರಲ್ಲಿ ನಿಮಗೆ ವಿತ್ LED ಮಾಡಲು ಬರುತ್ತೆ. ಓಕೆ. ಇವಾಗ ನಾನು ತೋರಿಸಿದ್ ಬಂದು ಹ್ಯಾಲೋಜನ್ ಮಾಡಲು. LED ಮಾಡಲ್ ಕೂಡ ಇದೆ. ಓಕೆ. ಹ್ಯಾಲೋಜನ್ ಒಳ್ಳೇದಾ ಇದು ಒಳ್ಳೇದಾ ಸರ್ ಇದು? LED ಯೂಶಲಿ ನೋಡಿ LED ಅಲ್ಲಿ ನಿಮಗೆ ತುಂಬಾ ಬ್ರೈಟ್ನೆಸ್ ಜಾಸ್ತಿ ಬರುತ್ತೆ. ಓಕೆ. ಸೊ ಕಂಪ್ಯಾರಿಟಿವ್ಲಿ ಹ್ಯಾಲೋಜನ್ ಗಿಂತ LED ಬೆಸ್ಟ್ ಆಗಿರುತ್ತೆ. ಓಕೆ. ಪ್ರೈಸ್ ಸರ್ ಅದಕ್ಕೆ ಪ್ರೈಸ್ ಎಷ್ಟು? ಪ್ರೈಸಸ್ ನಿಮಗೆ LED ಇದು ಬಂದು 4000 ಆಗುತ್ತೆ. 3500 ರೇಂಜ್ ಎಲ್ಲವರೆಗೂ ಮಾಡ್ಕೊಡ್ಬೋದು. 3500 ರುಪೀಸ್ ಡಿಫ್ರೆನ್ಸ್ ಇರುತ್ತೆ. ಓಕೆ. 500 ಕಮ್ಮಿ ಸಿಗ್ತದೆ, ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಹಾಗೆ ನಮ್ಮ ಹತ್ರ ಹಾರನ್ಸ್ ಆಪ್ಷನ್ ಇದೆ. ಈಗ ವೆಹಿಕಲ್ಸ್ ಅಲ್ಲಿ ಬರೋದು ಸ್ಟಾಕ್ ಹಾರನ್ಸ್ ಏನಿರುತ್ತೆ ತುಂಬಾ ಲೋ ವಾಲ್ಯೂಮ್ ಅಲ್ಲಿ ಇರುತ್ತೆ. ಇದು ಲೌಡ್ ಹಾರನ್ಸ್ ಬೇಕಂದ್ರೆ ನಿಮಗೆ ನಮ್ಮಲ್ಲಿ ಲೈಕ್ ಲುಮ್ಯಾಕ್ಸ್ ಇದೆ, ಆಮೇಲೆ ಹೆಲ್ಲಾ ಹಾರನ್ಸ್ ಸಿಗುತ್ತೆ. ಹೆಲ್ಲಾ ಹಾರನ್ಸ್ ಅಲ್ಲಿ ನಮ್ಗೆ ಎಲ್ಲ ಫುಲ್ ಫ್ಲೆಜ್ ಆಪ್ಷನ್ ಇದೆ. ನಿಮಗೆ ಎಲ್ಲ ಆಪ್ಷನ್ ಸಿಗುತ್ತೆ. ಅದರಲ್ಲಿ ಒಂದು ಆಲ್ಮೋಸ್ಟ್ ಲೈಕ್ 5 ಮಾಡೆಲ್ಸ್ ಇದೆ. ಎಲ್ಲ ಆಪ್ಷನ್ಸ್. ಪ್ರೈಸ್ ರೇಂಜ್ ಪ್ರೈಸ್ ರೇಂಜ್ ನಿಮಗೆ ಹೆಲ್ಲಾ ಹಾರನ್ಸ್ ಅಲ್ಲಿ 700 ರುಪೀಸ್ ಇಂದ ಹಿಡಿದು ನಿಮಗೆ ಆಲ್ಮೋಸ್ಟ್ 2500 ರುಪೀಸ್ ವರೆಗೂ. ಎಲ್ಲ ಅನ್ನೋದೇನು ಬ್ರ್ಯಾಂಡ್ ಸರ್? ಅದು ಬ್ರ್ಯಾಂಡ್, ಅದು ಬ್ರ್ಯಾಂಡೆಡ್ ಹಾರನ್ಸ್ ಅಲ್ಲಿ ಬ್ರ್ಯಾಂಡ್ ಅದು. ಓಕೆ ಓಕೆ ಓಕೆ. ಅದು ಸರ್ ಅದು ಮೇಲೆ ಹಾಗೆ ನಿಮಗೆ ಎರಡರಲ್ಲಿ ನಿಮಗೆ ರ್ಯಾಟ್ ರಿಪ್ಲೈಂಟ್ ಕೂಡ ಸಿಗುತ್ತೆ. ಓಕೆ. ರ್ಯಾಟ್ ರಿಪ್ಲೈಂಟ್ ನೋಡಿ ಈಗ ಹೊಸದಾಗಿ ನ್ಯೂ ಆಗಿ ಲಾಂಚ್ ಆಗಿರೋದು ಇದು. ಸೊ ಮುಂಚೆ ಇದೇ ಮಾಡೆಲ್ ನಿಮಗೆ ವಿತೌಟ್ LED ಫ್ಲಾಶರ್ ಸಿಗ್ತಾ ಇತ್ತು. ಈಗ ವಿತ್ LED ಫ್ಲಾಶರ್ ಸಿಗುತ್ತೆ. ಸ್ವಲ್ಪ ಅಡ್ವಾನ್ಸ್ಡ್ ಇರುತ್ತೆ. ಆಲ್ಮೋಸ್ಟ್ ನಿಮಗೆ ರ್ಯಾಟ್ ಯಾವ ತರ ಕೆಲಸ ಮಾಡುತ್ತೆ? ಇದು ನಿಮಗೆ ಬ್ಯಾಟ್ರಿಗೆ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. ಓಕೆ. ಸೊ ಐಡಲಿ ಪ್ಯಾರಲಲ್ಲಿ ನಿಮಗೆ ಒಂದು 5 to 10 ಸೆಕೆಂಡ್ಸ್ ಎವ್ರಿ ಸೆಕೆಂಡ್ಸ್ ನಿಮಗೆ ಆಕ್ಟಿವೇಟ್ ಆಗಿ ಡಿಆಕ್ಟಿವೇಟ್ ಆಗ್ತಾ ಇರುತ್ತೆ. ಓಕೆ. ಸೊ ಆ ರೇಡಿಯೇಷನ್ ಇಂದ ಅಲ್ಟ್ರಾಸೋನಿಕ್ ರೇಡಿಯೇಷನ್ ಬರುತ್ತೆ. ರೇಡಿಯೇಷನ್ ಇಂದ ನಿಮಗೆ ರೈಟ್ಸ್ ಬಂದ್ರೂ ಸ್ಟೇ ಆಗಲ್ಲ, ಹಾಗೆ ಅವಾಯ್ಡ್ ಆಗುತ್ತೆ. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್ ಇಲ್ಲಿ ಹಾಗೆ ಇದು ನಮ್ಮ ಹತ್ರ ಪ್ಯೂರ್ ಲೆದರ್ ಕಾರ್ ಸ್ಪೆಸಿಫಿಕ್ ಸ್ಟೇರಿಂಗ್ ಗ್ರೂಪ್ ಕೂಡ ಸಿಗುತ್ತೆ. ಓಕೆ. ಇದು ನೋಡಿ ಈಗ ಕಾರ್ ಸ್ಪೆಸಿಫಿಕ್ ಕ್ರೆಟಾ ಮಾಡೆಲ್ಗೆ. ಸೊ ಇದು ಆಲ್ಮೋಸ್ಟ್ ನಿಮಗೆ ಇದೇ ತರ ನೀವು ಪ್ಯೂರ್ ಲೆದರ್ ಅಲ್ಲಿ ಸ್ಟಿಚ್ ಮಾಡಿಸ್ತೀರಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ 3000 3500 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ ಸ್ಟೇರಿಂಗ್ ಗ್ರಿಪ್. ಸೊ ಇಲ್ಲಿ ನಮ್ಮ ಹತ್ರ ರೆಡಿ ಕಸ್ಟಮೈಸ್ಡ್ ಇರೋದ್ರಿಂದ ನಿಮಗೆ 2000 ರೂಪಾಯಿಗೆ ನಿಮಗೆ ಪ್ಯೂರ್ ಲೆದರ್ ಕಸ್ಟಮೈಸೇಷನ್ ಸಿಗುತ್ತೆ. 2000 ರೂಪಾಯಿಗೆ ನಿಮಗೆ ಕಾರ್ ಸ್ಪೆಸಿಫಿಕ್ ಲೆದರ್ ಸ್ಟೇರಿಂಗ್ ಗ್ರಿಪ್ ಸಿಗುತ್ತೆ. ಇದರಲ್ಲಿ ಬೇರೆ ಯಾವ್ದಾದ್ರು ಮಾಡೆಲ್ ಇದೆಯಾ ಹೇಗೆ ಬ್ರ್ಯಾಂಡ್? ಇದರಲ್ಲಿ ನಿಮಗೆ ಪ್ಯೂರ್ ಲೆದರ್ ಬಿಟ್ಟು ಸೆಮಿ ಲೆದರು ಇದೆ. ಕಾಸ್ಟ್ ಕಟಿಂಗ್ಗೋಸ್ಕರ ಬೇರೆ ಯಾವ್ದಾದ್ರು ಇನ್ನ ಸಪೋಸ್ 2000 ರೂಪೀಸ್ ಸ್ಪೆಂಡ್ ಮಾಡೋದು ಬೇಡ ಅಂತ ಅವ್ರಿಗೆ ರೆಗ್ಯುಲರ್ ಸ್ಟೇರಿಂಗ್ ಗ್ರೂಪ್ ಕೂಡ ಇದೆ, ತೋರಿಸ್ತೇನೆ. ಓಕೆ ಓಕೆ.
ಇದು ನಿಮಗೆ ಸೆಮಿ ಲೆದರು ನೋಡ್ಬೋದು. ಓಕೆ. ಸೊ ಇದು ಕಾಸ್ಟ್ ವೈಸ್ ನೀವು ನೋಡಕ್ ಹೋದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಒಂದು 1500 ರೇಂಜ್ ಅಲ್ಲೂ ಆಗ್ತಾ ಇದಾರೆ, ಒಂದು ಒಳ್ಳೆ ಕ್ವಾಲಿಟಿದು. ಓಕೆ. ಸೊ ಇದನ್ನ ನಾವು ಬೇಕಾದ್ರೆ ಒಂದು 1200ಗೆ ಮಾಡ್ಕೊಡ್ತೀವಿ. ಅದು ಜಾರೋದು ಆ ಥರ ಏನಾಗೋದಿಲ್ಲ ಸರ್? ಇದು ಇರೋ ಆರ್ಟಿಫಿಷಿಯಲ್ ಲೆದರ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಇದು. ಓಕೆ. ಆರ್ಟಿಫಿಷಿಯಲ್ ಲೆದರ್ ಅಲ್ಲಿ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ. ಆ ಥರ ಏನು ತೊಂದರೆ ಆಗಲ್ಲ, ಏನೂ ಆಗೋದಿಲ್ಲ. ಓಕೆ. ಬೇರೆ ಏನು ಪ್ರಾಡಕ್ಟ್ಸ್ ಇದೆ ಸರ್ ನಿಮ್ಮ ಹತ್ರ? ಬೇರೆ ನಿಮಗೆ ಕಾರ್ ಫ್ಲೋರ್ ಮ್ಯಾಟ್ ಸಿಗುತ್ತೆ ನಮ್ಮಲ್ಲಿ. ಓಕೆ. ಕಾರ್ ಸ್ಪೆಸಿಫಿಕ್ ಫ್ಲೋರ್ ಮ್ಯಾಟ್ ಸಿಗುತ್ತೆ. ಓಕೆ. ತೋರಿಸಿ ಸರ್ ಯಾವ ಥರ ಇದೆ ನೋಡಿ. ಇದು ಆಲ್ ವೆದರ್ ಮ್ಯಾಟು. ಓಕೆ. ಸೊ ಯೂಶಲಿ ಶೋರೂಮ್ಸಲ್ಲೆಲ್ಲ ಫ್ಯಾಬ್ರಿಕ್ ಮ್ಯಾಟ್ ಕೊಡೋದ್ರಿಂದ ಅದು ಮೇಂಟೈನ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಹೌದು. ಸೊ ಇದಾದರೆ ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಹೌದು. ಒಂದ್ಸರಿ ಮ್ಯಾಟ್ ತೊಗೊಂಡ್ರೆ ಮಿನಿಮಮ್ 5 years to 10 years ವರೆಗೂ ನಿಮಗೆ ಯೂಸ್ ಮಾಡ್ಕೋಬಹುದು. ಅಂದ್ರೆ ಗಲೀಜಾದ್ರೂ ಅದನ್ನ ವಾಷಬಲ್, ತುಂಬಾ ಈಸಿ ಮೇಂಟೆನೆನ್ಸ್, 100% ವಾಟರ್ ಪ್ರೂಫ್ ಇದು. ಓಕೆ. ಜೊತೆಗೆ ಸ್ಮೆಲ್ ಪ್ರೂಫ್ ಕೂಡ ಇರುತ್ತೆ. ಸ್ಮೆಲ್ ಪ್ರೂಫ್ ಕೂಡ ಇದೆ, ಸ್ಮೆಲ್ ಬರಲ್ಲ. ಹೌದು. ಓಕೆ. ಏನ್ ಕಾಸ್ಟ್ ಆಗುತ್ತೆ ಸರ್ ಇದಕ್ಕೆ? ಇದು ನಿಮಗೆ 4500 rupees ಕಾಸ್ಟ್ ಇದೆ. ಆಫ್ಟರ್ ಡಿಸ್ಕೌಂಟ್ ಒಂದು 38 ವರೆಗೂ ಮಾಡಿ. ಎಲ್ಲಾ ತರದ ಕಾರ್ಸ್ ಗಳಿಗಾಗುತ್ತೆ? ಎಲ್ಲ ಕಂಪ್ಲೀಟ್ ಫುಲ್ ರೇಂಜ್ ಕಾರ್ಸ್ ಸಿಗುತ್ತೆ. ಎಲ್ಲದು ಸಿಗುತ್ತಾ? ಎಲ್ಲ ಕಾರ್ಸ್ ಸಿಗುತ್ತೆ. ನೆಕ್ಸ್ಟ್ ಇದರಲ್ಲೇ ಬೇರೆ ಏನಾದ್ರು ಲೆದರ್ ಆಪ್ಷನ್ ಆ ಥರದ್ದು ಏನಾದ್ರು ಇದೆ ಸರ್? ಹಾ, ಈಗ ನೋಡಿ ಕೆಲವರಿಗೆ ಆಲ್ ವೆದರ್ ಅಲ್ಲಿ ತುಂಬಾ ಸಿಂಪಲ್ ಆಗೋಯ್ತು ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ 70 ಮ್ಯಾಟ್ಸ್ ಅಂತ ಬರುತ್ತೆ. ಓಕೆ. ಇದು 70. ಹಾ, ಇದು ನಿಮಗೆ ಲೆದರ್ ಟೆಕ್ಸ್ಚರ್ ಅಲ್ಲಿ ಬರುತ್ತೆ. ಜೊತೆಗೆ ಅಡಿಷನಲ್ ಮೇಲೆ ಗ್ರಾಸ್ ಮ್ಯಾಟ್ ಕೂಡ ಬರುತ್ತೆ ನಿಮಗೆ. ಗ್ರಾಸ್ ಮ್ಯಾಟ್ ಕೂಡ. ಹೌದು. ಕ್ಲೀನಿಂಗ್ ಬೇಕಾದ್ರೆ ನೀವು ಕ್ಲಿಪ್ಸ್ ಇರುತ್ತೆ ನೋಡಿ, ಈಗ ತೆಗೆದುಕೊಂಡು ಕ್ಲೀನ್ ಮಾಡ್ಕೊಂಡು ಒಂದು ಪ್ರೀಮಿಯಂ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹಾ, ಇದು ಕಂಪ್ಲೀಟ್ ಲಕ್ಸುರಿ ಸೆಗ್ಮೆಂಟ್ ಅಲ್ಲೇ ಬರುತ್ತೆ. ಓಕೆ. ಓಕೆ. ಹಾಕಿದ್ರೆ ಒಂಥರ ಲುಕ್ ಬೇರೆ, ಒಳ್ಳೆ ಲುಕ್ ಬರುತ್ತೆ. ಖಂಡಿತ. ಹಾ, ನಮ್ಮಲ್ಲಿ ಈಗಾಗಲೇ ನಾನು ಹೇಳಿದಾಗೆ ಕಾರ್ ಆಕ್ಸರೀಸ್ ಅಂದ್ರೆ ಜಸ್ಟ್ ಒಂದು ಸಣ್ಣ ಶಾಪ್ ಇಟ್ಕೊಂಡು ಔಟ್ ಸೈಡ್ ಅಲ್ಲಿ ಮೋಸ್ಟ್ ಆಫ್ ದ ಶಾಪ್ ಅಲ್ಲಿ ವರ್ಕ್ ಮಾಡ್ತಾರೆ. ಹೌದು. ನಮ್ಮಲ್ಲಿ ಲೈಕ್ ನೋಡಿ, ಮೋಸ್ಟ್ ಆಫ್ ದ ಲೈಕ್ 10 vehicles ಮೇಲೆ ಪಾರ್ಕ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಕಂಪ್ಲೀಟ್ ಫುಲ್ ಫ್ಲೆಜ್ ವರ್ಕ್ ಇದೆ. ಟೆಕ್ನಿಕಲ್ ಕೂಡ ಇದೆ, ಮತ್ತೆ ಆಕ್ಸೆಸರೀಸ್ ನಮ್ಮಲ್ಲಿ ವರ್ಕ್ ನಡೀತದೆ. ಓಕೆ. ಇಲ್ಲೇ ವರ್ಕ್ಗಳೆಲ್ಲ ನಡೆಯುತ್ತಲ್ವಾ ಸರ್? ಹೌದು. ಕಾರ್ ಡೀಟೈಲಿಂಗ್ ಅದು ಇದಲ್ಲ? ಕಂಪ್ಲೀಟ್ ಕಾರ್ ಡೀಟೇಲಿಂಗ್, ಕಾರ್ ಡೀಟೇಲಿಂಗ್, ಸೆರಾಮಿಕ್ ಆಗಿರ್ಬೋದು, ನಿಮ್ಗೆ ಎಲ್ಲ ಇಲ್ಲೇ ನಡೀತದೆ. ಮತ್ತೆ ಪ್ರತಿಯೊಂದು ವೆಹಿಕಲ್ಗೂ ನಮ್ಮಲ್ಲಿ ಬೇ ಸಿಸ್ಟಮ್ ಅಲ್ಲಿ ನಾವು ವರ್ಕ್ ಮಾಡ್ತೀವಿ. ಕಾರ್ ಡೀಟೈಲಿಂಗ್ ಎಲ್ಲ ಏನೇನು ಕಾಸ್ಟ್ ಆಗುತ್ತೆ ಸರ್ ನಿಮಗೆ? ಕಾರ್ ಡೀಟೇಲಿಂಗ್ ಎಲ್ಲ ನಿಮ್ಗೆ ಹೇಳಿದ್ರೆ ಸ್ಮಾಲ್ ಸೆಗ್ಮೆಂಟ್ ಕಾರ್ಸ್ಗೆ ಒಂದು 3 to 5K ಬರುತ್ತೆ. ಡಿಪೆಂಡ್ಸ್ ಅಪಾನ್ ವೆಹಿಕಲ್ ಪೇಂಟ್ ಕಂಡೀಷನ್. ಅಂಡ್ ಗಾಡಿಗಳ ಮೇಲೂ ಡಿಫರೆನ್ಸ್ ಆಗುತ್ತೆ ಅಂತ ಅನ್ಕೊಂಡು. ಹೌದು. ಆ ಪೇಂಟ್ ಸರ್ಫೇಸ್ ಹೇಗಿರುತ್ತೆ, ಪೇಂಟ್ ಲೈಕ್ ತುಂಬಾ ಸ್ಕ್ರಾಚಸ್ ಇದ್ರೆ ಅದೊಂದು ಕ್ಲಾಸಲ್ಲಿ ಬರುತ್ತೆ. ಓಕೆ. ಬೇರೆ ಏನೇನೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀರಿ ಸರ್ ನಿಮ್ಮ ಕಡೆ? ಅದೇ ಹೀಗಾಗಿ ಹೇಳ್ದಂಗೆ ಸೆರಾಮಿಕ್ ಕೋಟಿಂಗ್ ಆಗಿರ್ಬೋದು, PPF ಆಗಿರ್ಬೋದು, ಸೊ ಎಲ್ಲ ಸರ್ವಿಸ್ ನಮ್ಮಲ್ಲಿ ಇದೆ. ಓಕೆ. ಅದೆಲ್ಲ ಕಾಸ್ಟ್ ವೈಸ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಯಾವುದೇ ಒಂದು? ಖಂಡಿತ. ಒಂದೊಂದು ವೆಹಿಕಲ್ಗೆ ಒಂದೊಂದು ಕಾಸ್ಟ್ ವೈಸ್ ಬರುತ್ತೆ. ಓಕೆ. ಇವಾಗ ಸಪೋಸ್ ಅನ್ಕೊಳ್ಳಿ, ಬಾಡಿ ಪಾಲಿಶ್ ಸ್ಮಾಲ್ ಸೆಗ್ಮೆಂಟ್ ವೆಹಿಕಲ್ ಆದ್ರೆ 3 to 5,000 rupees ಆಗುತ್ತೆ. ಹಾಗೆ ನಿಮಗೆ ಸೆರಾಮಿಕ್ ಕೋಟ್ ಕೂಡ 10,000 to 15,000 ವರೆಗೂ ಆಪ್ಷನ್ ಇದೆ. 10 to 15,000 ವರೆಗೆ ಆಪ್ಷನ್ ಇದೆ. ಅಂಡ್ ನಮ್ ಕೂಡ ಬಂದ್ರೆ, ನಮ್ಮ ಕಡೆಯಿಂದ ಬಂದ್ರೆ ಇನ್ನ ಸ್ವಲ್ಪ ಹೆಚ್ಚು ಕಡಿಮೆ ಒಳ್ಳೆ ಡಿಸ್ಕೌಂಟ್ ನಿಮಗೆ ಮಾಡ್ಕೊಡೋಣ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ. ಓಕೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಇದೆ ಈ ಗಾಡಿನೇ ಅಲ್ವಾ ಸರ್? ಫುಲ್ ಫಿಟ್ಟಿಂಗ್ಸ್? ಖಂಡಿತ ಇದೆ. ಏನೇನಾಗಿದೆ? ಶೋರ್ ಬನ್ನಿ. ಸೊ ಇದೇ ಒಂದು ಗಾಡಿ ಝೆನ್ನು. ಫಸ್ಟ್ ಟೈಮು ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಜೊತೆಗೆ ಬರ್ತಾ ಇದೆ, ಅಂದ್ರೆ ಇನ್ಸ್ಟಾಲೇಷನ್ ಮಾಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಇದು ಆಗಿಲ್ಲ, ಎಲ್ಲೂ ಕೂಡ ಝೆನ್ನಲ್ಲಿ ಮಾಡಿಫೈ ಆಗಿಲ್ಲ. ಓಕೆ. ಆಂಪ್ ಮತ್ತೆ ನಿಮ್ಗೆ ವೀಲ್ ಎಲ್ಲ ನೀವೇ ಸರ್? ಇದು ಕಂಪ್ಲೀಟ್ ನಿಮಗೆ ಪಾಲಿಶಿಂಗ್ ಏನೇನೆಲ್ಲ ಆಗಿದೆ ಅಂತಲೇ ಹೇಳಿ ಸರ್ ವರ್ಕ್ಗಳು. ನೋಡಿ, ಈ ವೆಹಿಕಲ್ಗೆ ಕಂಪ್ಲೀಟ್ ಬಾಡಿ ಪಾಲಿಶಿಂಗ್ ಎಲ್ಲ ಆಗಿದೆ. ಅದ್ರ ಜೊತೆಗೆ ವೀಲ್ ಅಪ್ಗ್ರೇಡ್ ಆಗಿದೆ. ಓಕೆ. ಅಲಾಯ್ ವೀಲ್. ಸೊ ಇದು ಸ್ಟ್ಯಾಂಡರ್ಡ್ ವೀಲ್ ಬರೋದು ಬಂದು ನಿಮಗೆ 12 ಸೈಜು. ಓಕೆ. ಇದು ನಿಮಗೆ 13 ಸೈಜು ವೀಲ್ ಅಪ್ಗ್ರೇಡ್ ಮಾಡಿದೀವಿ ನಾವು. ಓಕೆ. ಏನು ವೀಲ್ ಕಾಸ್ಟ್ ಎಲ್ಲ ಹೆಂಗಾಯ್ತು ಸರ್? ಎಷ್ಟಾಯ್ತು? ಸೊ ಇದರದ್ದು ನಾರ್ಮಲಿ ಮಾರ್ಕೆಟ್ ಅಲ್ಲಿ ಡಿಫ್ರೆಂಟ್ ಡಿಸೈನ್ಗೆ ಡಿಫ್ರೆಂಟ್ ಪ್ರೈಸಸ್ ಇದೆ. ಓಕೆ. ನಿಮಗೆ ಇದು ಒಂದು 25,000 ರೇಂಜ್ಗೆ ಬರುತ್ತೆ. 25,000 ರೇಂಜಲ್ಲಿ ಬರುತ್ತಾ? 4 ಇದು ಕೂಡ 4 ಅಲಾಯ್ ವೀಲ್. ಓಕೆ. ಮತ್ತೆ ಬೇರೆ ಏನೆಲ್ಲ ಆಗಿದೆ ಸರ್ ವರ್ಕ್ ಇದರಲ್ಲಿ? ಇದು ಡೀಟೇಲಿಂಗ್ ಎಲ್ಲ ಆಗಿದೆ ಇದಕ್ಕೆ? ಕಂಪ್ಲೀಟ್ ಬಾಡಿ ಡೀಟೇಲಿಂಗ್ ಕೂಡ ಆಗಿದೆ. ಎಷ್ಟು ಬಿತ್ತು ಸರ್ ಇದಕ್ಕೆ? ಸೊ ಇದು ಓವರ್ ಆಲ್ ಒಂದು ಪ್ಯಾಕೇಜ್ ಲೆಕ್ಕದಲ್ಲಿ ಆಗಿರೋದು. ನಿಮಗೆ ಇದೇ ವೆಹಿಕಲ್ ಈ ತರ ಮಾಡಿಫಿಕೇಶನ್ ಮಾಡ್ಬೇಕಂದ್ರೆ 1.5 lakh ಆಗುತ್ತೆ. 1.5 lakh. ಸೊ ನಮ್ಮಲ್ಲಿ ಆಫ್ಟರ್ ಡಿಸ್ಕೌಂಟ್ 1.2ಗೆ ಆಗಿದೆ. 1.2ಗೆ.
ಅದೇ ಇದು ಮ್ಯಾಗ್ ವೀಲ್ ಎಲ್ಲ ಚೇಂಜಸ್ ಆಗಿದೆ, ಮತ್ತೆ ಕಾರ್ ಡೀಟೇಲಿಂಗ್ ಎಲ್ಲ ಮಾಡಿದ್ದೀರಾ? ಹೌದು. ಮತ್ತೆ ಬೇರೆ ಏನೇನೆಲ್ಲ? ಬೇರೆ ಬನ್ನಿ ತೋರಿಸ್ತೀನಿ. ಹೇಳಿ ಸರ್. ನೋಡಿ, ಈಗ ಈ ವೆಹಿಕಲ್ಸ್ಗೆ ನೀವು LX ಮಾಡೆಲ್ಗೆ ಪವರ್ ವಿಂಡೋಸ್ ಆಗಲಿ ಇದೆಲ್ಲ ಬರೋದಿಲ್ಲ. ಇದೆಲ್ಲ ನಮ್ಮ ಕಡೆಯಿಂದಾನೆ ಆಲ್ ಡೋರ್ಸ್ ಪವರ್ ವಿಂಡೋಸ್ ಕಸ್ಟಮೈಸ್ ಮಾಡಿದೀವಿ. ಅದ್ರ ಜೊತೆಗೆ ನೋಡ್ಬೋದು ಸ್ಪೀಕರ್ಸ್ ಕೂಡ ಡೋರ್ ಅಲ್ಲಿ ಕಸ್ಟಮೈಸ್ ಮಾಡಿದೀವಿ. ಇದು ಬಂದು ಆಲ್ಪೈನ್ ಕಾಂಪೋನೆಂಟ್ ಸ್ಪೀಕರ್ಸ್. ಕೆಳಗಡೆ ಇದು ಏನ್ ಸರ್? ಇದು ಬಂದು ಕ್ರಾಸ್ ಓವರ್ ಅಂತ. ಸೊ ಯೂಶಲಿ ಈ ಕ್ರಾಸ್ ಓವರ್ ನ ಎಲ್ಲ ವೆಹಿಕಲ್ಸ್ಗೂ ಇನ್ಸೈಡ್ ಡೋರ್ ಪ್ಯಾಡ್ ಹಾಕ್ತಾರೆ. ಇದು ನಾವು ವಿಸಿಬಿಲಿಟಿಯಲ್ಲೇ ಕೊಟ್ಟಿದೀವಿ ನಿಮ್ಗೆ, ಸ್ವಲ್ಪ ಕಸ್ಟಮ್ ಲುಕ್ ಅಲ್ಲಿ ಮಾಡಿದ್ದೀವಿ. ಸೊ ಇದರಲ್ಲಿ ಫಸ್ಟ್ ಟೈಮ್ ಝೆನ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಇನ್ಸ್ಟಾಲೇಷನ್ ಮಾಡಿರೋದು ಇನ್ ಬ್ಯಾಂಗ್ಳೂರಲ್ಲೇ. ಫಸ್ಟ್ ಟೈಮ್ ಮಾಡಿರೋದಲ್ವಾ? ಹೌದು. ಇದು ನಿಮ್ಗೆ ನೋಡ್ಬೋದು ಪ್ರಾಪರ್ ಫಿನಿಶಿಂಗ್ ಜೊತೆಗೆ ನಿಮಗೆ ಮಾಡಿಫಿಕೇಶನ್ ಆಗಿದೆ. ಸೊ ಇದು ಫುಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್. ಸೊ ಎಲ್ಲ ಫೀಚರ್ಸ್ ಮಾಡೋ ಆಪ್ಷನ್ ಇಲ್ಲ, ಆದ್ರೂ ಅದು ಕಟ್ಟಿಂಗ್ಸ್ ಮಾಡಿಬಿಟ್ಟು ಜಸ್ಟ್ ನಿಮಗೆ ಆಪ್ಷನ್ ಇದು ಮಾಡಿದಾರಲ್ವಾ? ಹೌದು ಸರ್, ಹೌದು. ಇದು ನೋಡಿದ್ರೆ ನಿಮಗೆ 1 ಪ್ಲೇಯರ್ ಮಾತ್ರ ಇದ್ರಲ್ಲಿ ಕೂರೋದು. ಸೊ ನಾವು ಆಂಡ್ರಾಯ್ಡ್ ಪ್ಲೇಯರ್ ಇದರಲ್ಲಿ ಕಸ್ಟಮೈಸ್ ಮಾಡಿದೀವಿ. ಆ ಮ್ಯೂಸಿಕ್ ಸಿಸ್ಟಮ್ ಮಾತ್ರ ಕೂರೋದು, ಅದನ್ನ ಕಸ್ಟಮೈಸ್ ಮಾಡಿದೀರಾ? 9 ಇಂಚಸ್ ಸ್ಕ್ರೀನ್ ಇದಕ್ಕೆ ಕಸ್ಟಮೈಸ್ ಮಾಡಿದೀವಿ. ಹೌದು. ಏನೇನು ಫೀಚರ್ಸ್ ಬರುತ್ತೆ? ಫೀಚರ್ಸ್ ನಿಮಗೆ ಕಂಪ್ಲೀಟ್ ಪ್ಲೇ ಸ್ಟೋರ್ ಆಪ್ಸ್ ಆಗ್ಲಿ, ಗೂಗಲ್ ಮ್ಯಾಪ್ಸ್, ಯೂಟ್ಯೂಬ್ ಇದೆಲ್ಲ ನಿಮಗೆ ಸ್ಟ್ಯಾಂಡರ್ಡ್ ಫೀಚರ್ಸ್ ಬರುತ್ತೆ. ಎಷ್ಟು ಪ್ರೈಸ್ ಬೀಳ್ತಾ? ಇದು ಪ್ರೈಸ್ ರೇಂಜ್ ನಿಮಗೆ ಅದೇ ಬೇಸಿಕ್ ಎಕನಾಮಿ ರೇಂಜ್ ಅಂದ್ರೆ ಒಂದು 10,000 to 12,000 rupees ಇದೆ. ಸೊ ಇದು ಮಾಡಿಫಿಕೇಶನ್ ಮಾಡಿರೋದ್ರಿಂದ ಸ್ವಲ್ಪ ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿ ಆಗಿದೆ. ಮಾಡಿಫಿಕೇಶನ್ ಎಲ್ಲ ಖರ್ಚೆಲ್ಲ ಸೇರಿ. ಸೊ ಇದರಲ್ಲಿ ಟೋಟಲ್ 1 ಸೆಟ್ ಆಫ್ ಕಾಂಪೋನೆಂಟ್ ಸ್ಪೀಕರ್, ಆಮೇಲೆ ರೇರ್ ಡೋರ್ ಅಲ್ಲಿ ಕೂಡ ನಿಮ್ಗೆ ಆಪ್ಷನ್ ಇಲ್ಲ. ಸೊ ಅದನ್ನು ಕಸ್ಟಮೈಸ್ ಮಾಡಿ ನಾವು ಕೋರ್ಸಿದೀವಿ. ರೇರ್ ಡೋರ್ ಅಲ್ಲೂ ಕೂಡ ಆಪ್ಷನ್ ಇಲ್ಲ, ಆದ್ರೂ ಕಸ್ಟಮೈಸ್ ಮಾಡಿದ್ದಾರೆ. ಇದು ಕೋಆಕ್ಸಲ್ ಸ್ಪೀಕರ್ಸ್ ಇದು. ಸೊ ಇದು ವಿತೌಟ್ ಫೀಟರ್ಸ್ ಬರುತ್ತೆ. ಫ್ರಂಟ್ ಡೋರ್ ಅಲ್ಲಿ ಬರೋದು ಕಾಂಪೋನೆಂಟ್. ಇಲ್ಲಿ ಕಾಲೇನು ಟಚ್ ಆಗಲ್ಲ ಸರ್? ಇಲ್ಲ, ಆಗೋದಿಲ್ಲ. ನಿಮ್ಗೆ ಕ್ಲೋಸ್ ಮಾಡಿದ್ರೆ ನಿಮಗೆ ಪ್ರಾಪರ್ ಡೋರ್ ಅಲೈನ್ಮೆಂಟ್ ಏನಿದೆಯೋ ಅದೇ ಅಲೈನ್ಮೆಂಟ್ ಅಲ್ಲಿ ನಾವು ಮೌಂಟ್ ಮಾಡಿ ಕೂರಿಸಿದ್ವಿ. ಸೊ ಹಾಗೆ ನೀವು ಡಿಕ್ಕಿಯಲ್ಲೂ ಕೂಡ ನೋಡ್ಬೋದು. ಡಿಕ್ಕಿಯಲ್ಲಿ ನಿಮಗೆ 2 amps ನ ಮೌಂಟ್ ಮಾಡಿದೀವಿ. ಒಂದು ಝಾಪ್ಕೋ ಅಂತ US ಮಾಡೋದು, ಇದು 4 channel ಲ್ಯಾಂಪ್. ಮತ್ತೆ ಬ್ರಾಜೋ ಅಂತ 2 channel ಲ್ಯಾಂಪ್. ಸೊ ಇದು 2 ಆಂಪ್ಲಿಫೈಯರ್ ನ ಮೌಂಟ್ ಮಾಡಿದೀವಿ. ಸೊ 4 channel ಲ್ಯಾಂಪ್ ಬಂದು ಸ್ಪೀಕರ್ಸ್ ರನ್ ಆಗುತ್ತೆ. 2 channel ಲ್ಯಾಂಪ್ ಬಂದು ಸಬ್ವೂಫರ್ ರನ್ ಆಗುತ್ತೆ. ಸಬ್ವೂಫರ್ ಕೂಡ ನಿಮಗೆ 10 ಇಂಚಸ್ ಸಬ್ವೂಫರ್ ಮೌಂಟ್ ಮಾಡಿದೀವಿ. ಸೊ ನೋಡ್ಬೋದು ನಿಮ್ಗೆ ಯಾವ ತರ ನೀಟ್ ಫಿನಿಶ್ ಯಾವ ತರ ಮಾಡಿದೀರಾ ಅಂತ. ಈ ಕಸ್ಟಮೈಸ್ ಬಗ್ಗೆ ಹೇಳಿ ಸರ್. ಅದು ಆಕ್ಚುಲಿ ಹೇಗೆ ಅದು ಕೂತ್ಕೋಬೇಕು ಅದನ್ನೆಲ್ಲ ನೀವು ಕಟ್ಟಿಂಗ್ಸ್ ಎಲ್ಲ ಯೂಶಲಿ ಏನಾಗುತ್ತೆ ಅಂದ್ರೆ ಇವಾಗ ಸುಮಾರು ಜನ ರೆಡಿಮೇಡ್ ಬಾಕ್ಸ್ ನ ಮಾಡಿ ಬೂಟಲ್ಲಿ ಇಡ್ತಾರೆ. ನಾವು ಕಸ್ಟಮರ್ಸ್ಗೆ ಕಸ್ಟಮೈಸ್ ಕಾರ್ನರ್ ಅಲ್ಲಿ ಮೌಂಟ್ ಮಾಡಿ ಇಟ್ಟು, ಇನ್ಕ್ಲೂಡಿಂಗ್ ನಿಮ್ಗೆ ಲುಕ್ ಎನ್ಹಾನ್ಸ್ ಆಗುತ್ತೆ. ಈವನ್ ನೀವು ಲಗೇಜ್ ಇದನ್ನ ಕೂಡ ಕ್ಯಾರಿ ಮಾಡಬಹುದು. ಲಗೇಜ್ ಕೂಡ ಕ್ಯಾರಿ ಮಾಡಬಹುದು. ಮತ್ತೆ ಸ್ಪೇರ್ ವೀಲ್ ಕೂಡ ನಿಮ್ಗೆ ಬೇಕಾದ್ರೆ ಸ್ಪೇರ್ ವೀಲ್ ಕೂಡ ಇದ್ರಲ್ಲೇ ಮೌಂಟ್ ಆಗುತ್ತೆ. ಇದ್ರ ಕೆಳಗಡೆ ಸ್ಪೇರ್ ವೀಲ್ಸ್ ಕೂಡ ಮೌಂಟ್ ಆಗಿದೆ ನೋಡಿ. ಸೊ ಈ ತರ ಸ್ಪೇರ್ ವೀಲ್ ಕೂಡ ಇಡೋದಕ್ಕೆ ಜಾಗ ಮಾಡಿದ್ದಾರೆ ಅಂಡ್ ನೀಟಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಇದು ಅಂದ್ರೆ ಈಗ ನಾರ್ಮಲ್ ಆಗಿ ಒಂದು ಬಾಕ್ಸ್ ಇಟ್ಟು ಮಾಡಿದ್ರೆ ಆ ತರ ಏನೂ ಇಲ್ಲ, ಎಲ್ಲ ಒಳ್ಳೆ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಬಾಕ್ಸ್ ಇಟ್ಟು ನಾರ್ಮಲ್ ಆಗಿ ಮಾಡೋದಾದ್ರೆ ಇಲ್ಲಿ ಸುಮ್ಮನೆ ಒಂದು ಸ್ಕ್ವೇರ್ ಬಾಕ್ಸ್ ಇಟ್ಬಿಟ್ಟು ಇಲ್ಲೆಲ್ಲ ಸ್ಪೇಸಸ್ ಎಲ್ಲ ಬರುತ್ತೆ. ಆ ಸ್ಪೇಸಸ್ ಎಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಕವರ್ ಮಾಡಿದ್ದಾರೆ ನೋಡಿ. ಇದು ಕಾಸ್ಟ್ ಎಲ್ಲ ಎಷ್ಟು ಸರ್ ಇದಕ್ಕೆ? ಸರ್ ಇದು ಕಾಸ್ಟ್ ಬಂದು ನಿಮ್ಗೆ ಸಬ್ವೂಫರ್ ಕಾಸ್ಟ್ ನೋಡಕ್ ಹೋದ್ರೆ ನಿಮ್ಗೆ ಒಂದು 5,000 to 6,000 ರೇಂಜ್ ಅಲ್ಲಿ ಇದೆ. ಇದು ಸಿಂಗಲ್ ಕಾಯಿಲ್ ಸಬ್ವೂಫರ್. ಸೊ ಇದರಲ್ಲೇ ಡ್ಯೂಯಲ್ ಕಾಯಿಲ್ ಎಲ್ಲ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಒಂದು 8,000 to 9,000 rupees ಎಲ್ಲ ಆಗುತ್ತೆ. ಹಾಗೆ ನೀವು ಇದು ಸೀಟ್ಸ್ ಕೂಡ ನೋಡ್ಬೋದು. ಸೀಟ್ಸ್ ಅಲ್ಲಿ ಏನೆಲ್ಲ ಕಸ್ಟಮೈಸ್ ಆಗಿದೆ ಸರ್? ಸೀಟ್ಸ್ ನೋಡಿ, ಇದು ಕಂಪ್ಲೀಟ್ ಫ್ಯಾಬ್ರಿಕ್ ಸೀಟ್ಸ್ ಇದ್ದಿದ್ದು. ಇದು ಆಲ್ಮೋಸ್ಟ್ ಲೈಕ್ ಫ್ಯಾಬ್ರಿಕ್ ಎಲ್ಲ ಕಟ್ ಆಗಿ ತುಂಬಾ ಹಳೇದಾಗಿತ್ತು.
ಸೊ ಇದನ್ನ ನಿಮಗೆ ಬಕೆಟ್ ಫಿಟ್ ಇದರಲ್ಲಿ ಫೋಮ್ ಎಲ್ಲ ಎಕ್ಸ್ಟ್ರಾ ಮಾಡಿ ನಿಮಗೆ ಕಸ್ಟಮೈಸ್ ಮಾಡಿದೀವಿ. ನೀವು ನೋಡ್ಬೋದು ಯಾವ ತರ ಫಿನಿಶಿಂಗ್ ಇದೆ ಅಂತ. ಹೌದೌದು, ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ. ಅಲ್ಲ, ಇದು ಸೆಮಿ ಲೆದರ್ ಆದ್ರೂ ನಿಮಗೆ ಪ್ಯೂರ್ ಲೆದರ್ ಟೆಕ್ಸ್ಚರ್ ಅಲ್ಲಿ ನಾವು ಪ್ರಾಪರ್ ಫಿಕ್ಸಿಂಗ್ ಮಾಡ್ಕೊಟ್ಟಿದ್ದೀವಿ. ಪ್ರೀಮಿಯಂ ಆಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಬೇರೆ ಏನು ಆಗಿದೆ ಸರ್? ಹಾಗೆ ನೋಡಿ, ನೀವು ಸ್ಟೇರಿಂಗ್ ಲೆದರ್ ಸ್ಟೇರಿಂಗು ನೋಡ್ಬೋದು. ಸೊ ಇದು ನಿಮಗೆ ಯೂಶಲಿ ಈ ತರ ಕಸ್ಟಮೈಸೇಷನ್ ತುಂಬಾ ಕಮ್ಮಿ ಜನ ಮಾಡಿಸ್ತಾರೆ. ಸೊ ಇದು ನೋಡ್ಬೋದು, ಕಟನ್ ಈ ಸ್ಟಿಚಿಂಗ್ ಕೂಡ ನೀಟ್ ಫಿನಿಶಿಂಗ್ ಅಲ್ಲಿ ಬಂದಿದೆ. ಎಡ್ಜ್ ಟು ಎಡ್ಜ್ ಕವರ್ ಆಗಿದೆ. ಎಡ್ಜ್ ಟು ಎಡ್ಜ್ ಕವರ್ ಆಗಿದೆ, ಎಲ್ಲೂ ಕೂಡ ಬಿಟ್ಟಿಲ್ಲ, ಎಲ್ಲೂ ಇಲ್ಲ. ತುಂಬಾ ನೀಟಾಗಿ ಫಿನಿಶ್ ಮಾಡಿದ್ದಾರೆ. ನೀವು ಇದು ಸ್ಟಿಚಿಂಗ್ ಎಲ್ಲ ನೋಡ್ಬೋದು, ತುಂಬಾ ನೀಟಾಗಿದೆ, ಪ್ರೀಮಿಯಂ ಆಗೇ ಮಾಡಿದ್ದಾರೆ. ಎಲ್ಲೂ ಕೂಡ ಓಪನ್ ಆ ಥರ ಏನೂ ಇಲ್ಲ. ಓಕೆ, ಓವರ್ ಆಲ್ ಕಾಸ್ಟ್ ಎಷ್ಟು ಬಿತ್ತು ಅಂತ ಹೇಳಿದ್ರಿ ಸರ್ ಇದಕ್ಕೆ? ಓವರ್ ಆಲ್ ಕಾಸ್ಟು 1,20,000 ಆಗಿದೆ ಕಂಪ್ಲೀಟ್ ಮಾಡಿಫಿಕೇಶನ್ಗೆ. ಕಂಪ್ಲೀಟ್ ಮಾಡಿಫಿಕೇಶನ್ಸ್. ಇದಕ್ಕೆ ವಾರಂಟಿ ಗಿರಂಟಿ ಎಲ್ಲ ಏನು? ಇದಕ್ಕೆ ಕಂಪ್ಲೀಟ್ ನಮ್ಮಲ್ಲಿ ಏನೇ ಒಂದು ಥಿಂಗ್ಸ್ ನೀವು ಬೈ ಮಾಡಿದ್ರು 1 year ವಾರಂಟಿ ಕೊಡ್ತೀವಿ ನಿಮಗೆ. ಓಕೆ. ಮತ್ತೆ ಸರ್ವಿಸ್ ಪೀರಿಯಡ್ ಅಲ್ಲಿ ಏನಾದ್ರು ಇಶ್ಯೂ ಆದ್ರೆ ನಿಮಗೆ ಎಕ್ಸ್ಟ್ರಾ ನೋ ಕಾಸ್ಟ್, ಏನು ಕಾಸ್ಟ್ ಇರೋದಿಲ್ಲ. ಏನು ಕಾಸ್ಟ್ ಇರಲ್ಲ, ಮಾಡ್ಕೊಡ್ತೀರಾ ಅದನ್ನು? ಖಂಡಿತ. ಸೊ ಇದರಲ್ಲಿ ಇವಾಗ ಸ್ಟೀರಿಂಗ್ ಬಿಟ್ಟು ಇವಾಗ ಪೆಂಡಿಂಗ್ ವರ್ಕ್ ಅಂತ ಹೇಳಿದ್ರೆ ಇಲ್ಲಿ ಏನ್ ನೀವು ಈ ಗ್ಯಾಪ್ ನೋಡ್ತಾ ಇದ್ದೀರಾ, ಇದು ಹಳೆ ಹ್ಯಾಂಡಲ್, ಡೋರ್ ಹ್ಯಾಂಡಲ್ ಮ್ಯಾನ್ಯುಯಲ್ ಆಗಿ ತಿರುಗಿಸ್ತಾ ಇದ್ದಿದ್ದು. ಹೌದು. ಸೊ ಇದರಲ್ಲಿ ನಮಗೆ ಕಂಪನಿ ಲೋಗೋ ಬರುತ್ತೆ. ಸೊ ಇದೊಂದು ಪೆಂಡಿಂಗ್ ವರ್ಕ್ ಇದೆ. ಆಮೇಲೆ ನಿಮಗೆ K&N ಫಿಲ್ಟರು, ಇದೊಂದು ಫಿಲ್ಟರ್ ಒಂದು ಆ್ಯಡ್ ಮಾಡಬೇಕಾಗಿದೆ. ಸೊ ಇದೊಂದು ಆ್ಯಡ್ ಮಾಡಬೇಕು. ಜೊತೆಗೆ ಹೆಡ್ಡರ್ ಕೂಡ ಇದೆ, ಅದು ಆರ್ಡರ್ ಹಾಕಿದ್ದೀವಿ. ಒಂದು ರೀಸೆಂಟ್ 2-3 days ಅಲ್ಲಿ ನಿಮಗೆ ಅದು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಎಕ್ಸಾಸ್ಟ್ ಕೂಡ ಪೆಂಡಿಂಗ್ ಇದೆ. ಹೌದು. ಓಕೆ, ನೋಡಿದ್ರಲ್ಲ ಏನೇನೆಲ್ಲ ಕಸ್ಟಮೈಸೇಷನ್ ಈ ಒಂದು ಗಾಡಿಲಿ ಆಗಿದೆ ಅಂತ. ಸೊ ಸ್ವತಃ ಈ ಗಾಡಿ ಓನರ್ ಆಗಿರುವಂತಹ ಸರ್, ನಿಮ್ಮ ಹೆಸರು ಗೊತ್ತಾಗಿದೆ? ದೀಕ್ಷಿತ್ ಅಂತ. ದೀಕ್ಷಿತ್ ಸರ್ ಇದ್ದಾರೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು, ಮೋಟೋ ಮ್ಯಾನಲ್ಲಿ ಯಾವ ಥರ ಅವರು ಟ್ರೀಟ್ ಮಾಡಿದ್ರು, ಮತ್ತೆ ಎಷ್ಟು ಕಾಸ್ಟ್ ಆಗಿದೆ ಎಲ್ಲ ಅವ್ರನ್ನೇ ಕೇಳೋಣ. ಸರ್ ಮೊದಲೇ ನಮಸ್ತೆ, ನಮ್ಮ ಚಾನೆಲ್ ವೆಲ್ಕಮ್ ಮಾಡ್ಕೊಂತ. ನಿಮಗೆ ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು? ಸರ್ ಸೂಪರಾಗಿ ಮಾಡಿದ್ದಾರೆ. ನಾನು ಎಲ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಬರುತ್ತೆ ಅಂತ. ಫಸ್ಟ್ ಆಫ್ ಆಲ್ ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಬರುತ್ತೆ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಏನಕ್ಕೋ ಅಂದ್ಬಿಟ್ಟು ಬಂದೆ. ನಾನು ಆ್ಯಕ್ಚುಲಿ ಸಿಂಪಲಾಗಿ ಮಾಡಿಸೋಣ ಅಂತ ಬಂದಿದ್ದೆ ಆ್ಯಕ್ಚುಲಿ. ಆಮೇಲೆ ಅವ್ರ ವೇ ಆಫ್ ಕ್ವಾಲಿಟಿ ವರ್ಕು ಅಲ್ಲ ನೋಡಿ, ಮೋಟೋ ಮ್ಯಾನು ಅನ್ನೋದು ನಿಜವಾಗ್ಲೂ ಸೂಪರು. ಆದರೆ ಏನು ಹೇಳೋದು ಅಂದರೆ ವರ್ಕಲ್ಲಿ ಎಂಥ ಮಾತು ಇಲ್ಲ, ಸೂಪರು. ಬೇರೆಯವ್ರ ಥರ ಟೈಪ್ ಮಾಡೋದು ಯಾವುದೂ ಇಲ್ಲ. ಪ್ರತಿ ವೈರು ಪ್ಲಗ್ ಆ್ಯಂಡ್ ಪ್ಲೇ ಮಾಡ್ತಾರೆ, ಪ್ರತಿ ವೈರು ಪ್ಲಸ್ ಪ್ಲಗ್ ಹಾಕ್ಬಿಟ್ಟು ಇದು ಮಾಡ್ತಾರೆ, ನೀಟಾಗಿ ಮಾಡ್ತಾರೆ. ಅವ್ರ ಗಾಡಿ ಅನ್ನೋ ಥರ ಮಾಡ್ತಾರೆ. ಯಾಕೆ ಅಂದರೆ ಸುಮ್ಮನೆ ಕಸ್ಟಮರ್ ಬರ್ತಾರೆ ಮಾಡಿಸ್ಕೊಂಡು ಹೋಗೋದು ಅಂತಲ್ಲ. ನೀವು ಒಂದ್ಸರಿ ಯಾರನ್ನ ಬಂದು ಬಿಟ್ಟರೆ ನೆಕ್ಸ್ಟ್ ಟೈಮ್ ಹುಡ್ಕೊಂಡ್ ಬರ್ತಾರೆ. ನಾನು ಬೇಜನ್ ಕಡೆ ಎಲ್ಲ ಕಡೆನೂ ಮಾಡಿಸಿದ್ದೀನಿ. ಶಿಫ್ಟ್, ಇನೋವಾ, ಕ್ರಿಸ್ಟಾ, ಫಾರ್ಚುನರ್ ಎಲ್ಲ ಕಡೆನೂ ಮಾಡಿಸ್ಕೊಂಡಿದ್ದೀನಿ. ಆದರೆ ಮಾಡಿಸಿ ಬೇಜಾರಾಗಿದೆ. ನಾನು ಏನಕ್ಕೋ ಒಂದು ಸಿಂಪಲ್ ಸಿಟಿಗೆ ಅಂತ ಯೂಸ್ ಮಾಡೋಣ ಅಂದ್ಬಿಟ್ಟು ಕಾರ್ ಇಸ್ಕೊಂಡಿದ್ದು. ಇನ್ನು ಖರ್ಚು ಮಾಡ್ತಾ ಇರಿ, ಇನ್ನೂ ಮಾಡೋಣ ಅನ್ಸುತ್ತೆ ಅವತ್ತು ಮೋಟೋ ಮ್ಯಾನಿಂದ. ಆದರೆ ನಾನು ಯಾವತ್ತೂ ಬೇಜಾರಾಗಿಲ್ಲ. ಆದರೂ ನಾನು ಸರ್ ಇಷ್ಟು ಬಜೆಟಾ ಅಂತ ಯೋಚನೆ ಮಾಡಿದೆ. ಸರ್ ನಿಮ್ಗೆ ಯಾಕೆ ನಾನು EMI ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆದರೂ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಮಿಕ್ಕಿದ್ದು ನಾನು EMI ಹಾಕ್ಸ್ಕೊಂಡು ನಾನು ಮಾಡಿಸ್ಕೊಂಡ್ತಾ ಇದ್ದೀನಿ. ಹೌದಾ, ಖುಷಿ ಆಗ್ತದೆ. ಆ್ಯಕ್ಚುಲಿ ವಿಡಿಯೋ ಎಲ್ಲ ನೋಡಿದ್ರೆ ಏನೇನು ಕಸ್ಟಮೈಸೇಷನ್ ಆಗಿದೆ ಅಂತ, ಎಷ್ಟು ಕಾಸ್ಟ್ ಬಿಟ್ಟು ಅಂತ ಹೇಳಿದ್ರು ಸರ್. ನಿಮಗೆ ಹೇಗೆ ವರ್ಕ್ ಸರ್ ಇಡಬೇಕು ಅಂದರೆ ಹೆಂಗನ್ನ ಇಡ್ಬೋದು. ಬೇಸಿಕ್ಕಿಂದ ಹೈ ಎಂಡ್ವರೆಗೂ ಇದೆ. ನಾನು ಮಿಡ್ಡು ಆ ಥರ ಮಿಡ್ಡು ಚೆನ್ನಾಗೂ ಇರಬೇಕು. ಸ್ವಲ್ಪ ರೇಂಜಸ್ ಇನ್ನೂ ಜಾಸ್ತಿ ಇದೆ. ಆದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಂಗೇನು ಬೇಕೋ ಅದು ನಾನು ಮಾಡಿಸ್ಕೊಂಡಿದ್ದೀನಿ. ಮೋನೋ ಬ್ಲಾಕು, ಸಬ್ಬೂಫರು, ಮ್ಯಾಗ್ಸು, ಕಾಂಪೊನೆಂಟ್ಸು, ಕೋಆಕ್ಸಿಲ್ ಎಲ್ಲ ಹಾಕ್ಸ್ಕೊಂಡಿದ್ದೀನಿ. ಸೂಪರ್ ನಿಜವಾಗ್ಲು. ವೇ ಆಫ್ ಟಿಂಟ್ ಹಾಕೋದು ಅಷ್ಟೇ, ಸುಮ್ಮನೆ ಬಂದು ಹಚ್ಬಿಟ್ಟು ಹೋಗೋ ಥರ ಅಲ್ಲ. ಇದು 3M ಟಿಂಟ್ ಹಾಕ್ಕೊಟ್ಟಿದ್ದಾರೆ, ಸೂಪರಾಗಿ ಹಾಕ್ಕೊಟ್ಟಿದ್ದಾರೆ. ಎಲ್ಲೂ ಒಂದು ಬಬಲ್ ಇಲ್ಲ, ಏನೂ ಇಲ್ಲ. ಫುಲ್ ಸ್ಯಾಟಿಸ್ಫೈಡ್. ಈ ಏನು ಕಸ್ಟಮೈಸೇಷನ್ ಏನು ಮಾಡಿಸಿದ್ರೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸಿದೆ ಸರ್. ಆಂಡ್ರಾಯ್ಡ್ ಸಿಸ್ಟಮು ಆಗ್ತಾರೆ ಅಂತಲೇ ನನಗೆ ಗೊತ್ತಿಲ್ಲ. ಇವರು ಅರುಣ್ ಅವರೇ ಹೇಳಿದ್ದು ನಮಗೆ, ಸರ್ ಹಾಕ್ಕೊಳ್ಳಿ, ಇಡೀ ನಮ್ಮ ಸೌತ್ ಬ್ಯಾಂಗ್ಳೂರಲ್ಲಿ ಎಲ್ಲೂ ಇನ್ನೂ ಇವತ್ತಿನವರೆಗೂ ಯಾರೂ ಮಾಡಿಲ್ಲ, ನಾನು ಮಾಡಿಕೊಡ್ತೀನಿ, ನನ್ನ ಮೇಲೆ ಭರವಸೆ ಇಡಿ, ನಾನು ಮಾಡಿ ತೋರಿಸ್ತೀನಿ, ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಕಾಸು ಕೊಡಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ್ರು. ಆಯ್ತು ಮಾಡಿ ಅಂತ ಹೇಳಿದ್ರು. ಸರ್ ಎಲ್ಲರಿಗೂ ಮ್ಯೂಸಿಕ್ ಸಿಸ್ಟಮ್ ಮಾಡ್ತಾರೆ. ಅದು ವೇ ಆಫ್ ಡೆಪ್ತ್, ಕ್ವಾಲಿಟಿ ಅಂದರೆ ಬೇಸು ಸೂಪರ್ ಸರ್. ಅವ್ರಿಗೆ ಥ್ಯಾಂಕ್ ಹೇಳ್ಬೇಕಂದ್ರೆ ಯಾವ ತರ ಥ್ಯಾಂಕ್ ಹೇಳ್ತಾ ಇದ್ದೀರಾ? ಗಾಡಿನ ಸೂಪರ್. ಓಕೆ, ಲೋನ್ ಫೆಸಿಲಿಟಿ ಬಗ್ಗೆ ಹೇಳ್ತಾ ಇದ್ರು, ಹೇಳಿ ಸರ್. ಎಷ್ಟಕ್ಕೆ ಲೋನ್ ಆಯ್ತು, ಹೇಗೆ, ಎಷ್ಟು? ಸರ್ ಈಗ ನೋಡಿ, ಯೂಶಲಿ ಏನಂತ ಹೇಳಿದ್ರೆ ಎಲ್ಲ ಕಾರ್ ಎಕ್ಸರೀಸ್ ಅಲ್ಲೂ ನೀವು ಎಲ್ಲೂ EMI ಆಪ್ಷನ್ ಇಲ್ಲ. ನಮ್ಮಲ್ಲಿ ಬಜಾಜ್ ಫಿನ್ ಸರ್ವ್ ಇದೆ.
ಲೈಕ್ ಅವ್ರದ್ದು ಸಿಬಿಲ್ ಏನಾದರೂ 750 ಅಬೌವ್ ಇದ್ದರೆ ನಮ್ಮಲ್ಲಿ EMI ಆಪ್ಷನ್ ಇರುತ್ತೆ. 5 to 9 ಮಂತ್ಸ್ವರೆಗೂ EMI ಆಪ್ಷನ್ ಮಾಡ್ಕೊಡ್ತೀವಿ. ಡೌನ್ ಪೇಮೆಂಟು ನೀವು 8% ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಸೊ ಕೆಲವ್ರಿಗೆ ಅನ್ಸುತ್ತೆ ಇಷ್ಟೊಂದು ಬಜೆಟಲ್ಲಿ ನಾವು ಮಾಡಿಸ್ಬೇಕಾ ಕಸ್ಟಮೈಸೇಷನ್ ಆ ಥರ ಅಂತ. ಸೊ ಅವ್ರಿಗೆ ಬಜೆಟ್ ಇರಲ್ಲ, ಅಂಥವ್ರಿಗೆ ಒಂದು EMI ಆಪ್ಷನ್ ಸಿಗ್ತಾ ಇದೆ ಅಂದರೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಎಷ್ಟಕ್ಕೆ ಲೋನ್ ಮಾಡಿಕೊಟ್ರೆ ಹೇಗೆ ಸರ್? ಅವ್ರದ್ದು ಡೌನ್ ಪೇಮೆಂಟ್ ಕಾರ್ಡ್ ಆಪ್ಷನ್ ಬಂದು 40,000 ಇತ್ತು ಲಿಮಿಟು. 40,000 ಕಂಪ್ಲೀಟ್ ಕಾರ್ಡಲ್ಲಿ ಮಾಡಿ ಮಿಕ್ಕಿದ್ದವರು ಪೇ ಮಾಡ್ಕೊಂಡಿದ್ದಾರೆ. ಸೊ ಅದೇ ಥರ ನಿಮ್ಮದು 1 lakh ಅವೈಲೇಬಿಲಿಟಿ ಇದ್ರೂ 1 lakh ಫುಲ್ಲನ್ನು ನೀವು ಬೇಕಾದರೆ ನೀವು EMI ಆಪ್ಷನ್ ಕನ್ವರ್ಟರ್ ಮಾಡ್ಕೋಬೋದು. ಬಜೆಟ್ ಇಲ್ಲ ಅಂತೆಲ್ಲ ಅನ್ಕೋಬೇಡಿ, ಡೆಫಿನೆಟ್ ಆಗಿ ಇವ್ರ ಹತ್ರ EMI ಆಪ್ಷನ್ ಇದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲಾದರೂ ಒಂದು ಕೊಟೇಶನ್ ಹಾಕ್ಬಿಟ್ಟು ಓವರ್ ಆಲ್ ಕೊಟೇಶನ್ ಹಾಕ್ಬಿಟ್ಟು ಪ್ರತಿಯೊಂದು ಪಾರ್ಟ್ಸ್ಗೂ ಕೂಡ ಎಲ್ಲ ಸೇರಿನೂ ಬರುತ್ತೆ ಸರ್ ಅದು. ಕಂಪ್ಲೀಟ್ ನಿಮಗೆ ಇನ್ಕ್ಲೂಡ್ ಇವಾಗ ಏನು ನಿಮ್ಮದು ಬಜಾಜ್ EMI ಅಮೌಂಟ್ ಎಲಿಜಿಬಲ್ ಇರುತ್ತೋ ಅದು ಕಂಪ್ಲೀಟ್ ಇನ್ಕ್ಲೂಡಿಂಗ್ ನಿಮ್ಮದು ಕಾರ್ ಆಡಿಯೋ ಇರ್ಬೋದು, ಇಲ್ಲ ಟೆಕ್ನಿಕಲ್ ವರ್ಕ್ ಇರ್ಬೋದು, ಟೈರ್ಸ್ ಇರ್ಬೋದು, ಅಲಾಯ್ಸ್ ಇರ್ಬೋದು, ಚಿಕ್ಕ ಪುಟ್ಟ ಕಾಂಪೊನೆಂಟ್ ಎಲ್ಲದಕ್ಕೂ ಸೇರಿ ನಾವು EMI ಕನ್ವರ್ಟ್ ಮಾಡ್ಕೊತೀವಿ. ಓವರ್ ಆಲ್ ಪ್ರೈಸ್ಗೆ ನಿಮಗೆ EMI ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಖುಷಿ ಆಯ್ತಾ ಸರ್? ಖುಷಿ ಆಯ್ತು. ಓಕೆ, ಸೊ ನೋಡೋದಲ್ಲ, ಮೊದಲಿಗೆ ಥ್ಯಾಂಕ್ ಯು ಸರ್ ರಿವ್ಯೂ ಕೊಟ್ಟಿದ್ದಕ್ಕೆ. ಧನ್ಯವಾದ. ನಿಮಗೂ ಕೂಡ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗುತ್ತೆ, ಕಾಲ್ ಮಾಡ್ಕೊಂಡು ಬನ್ನಿ, EMI ಕೂಡ ಆಗುತ್ತೆ. ಥ್ಯಾಂಕ್ ಯು.